ಪರ್ಸನಲ್ ಲೈಫಲ್ಲಿ ಒಂದು ಡಿಪ್ರೆಷನ್ಗೆ ಹೋಗಿದ್ದೆ. ರೀಲ್ಸ್ ಮಾಡ್ತಾ ಇದ್ದೆ ಅಂತ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು, ಹುಚ್ಚ ನಿನಗೆ ಅಂತ. ಒಂದು ಪ್ರಮೋಷನ್ಗೆ ಎಷ್ಟು ಚಾರ್ಜ್ ಹೇಳ್ಬೋದು? 2 ಕಾಲ್ಗೆಜ್ಜೆ ಇತ್ತಲ್ಲ, ಒಂದನ್ನ ಸೇಲ್ ಮಾಡ್ತೆ. ಚಿನ್ನ ಮಾರಿ ಐಫೋನ್ ತೆಗೆದಿದ್ದು. ಹೌದು. ಆಮೇಲೆ ನಮ್ಮ ರಕ್ಷಿತಾ ಶೆಟ್ಟಿ ಹೌದು, ಇದೇ ಚೇರ್ಲಿ ಕೂತಿದ್ರು, ನಾನು ಇದೇ ಚೇರ್ಲಿ ಕೂತಿದ್ದೆ, ನಾನು ಇಲ್ಲೇ ಇದ್ದೀನಿ ಬಿಗ್ ಬಾಸ್. ಇವಾಗ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಾರೆ, ಅವಾಗ ನಾನು ಹೋಗ್ತೀನಿ. ಡಿಪ್ರೆಷನ್ ಅಂತ ಹೇಳಿದ್ರಿ, ಏನು ವಿಷಯ? ಅಂದ್ರೆ ಅದು ನಂದು ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ? ಕೂರ್ಗ್ ಬಾಸ್ ನಿಮಗೆ ಹಲವು ಹೊಸತನಗಳನ್ನು ಪರಿಚಯ ಮಾಡ್ತಾ ಬರ್ತಿದ್ದೇವೆ ನಾವು ನಮ್ಮ ತಂಡದ ವತಿಯಿಂದ. ಆಲ್ರೆಡಿ ಪಾಡ್ಕಾಸ್ಟ್ ಬರ್ತಾ ಇದೆ, ಜೊತೆಗೆ ಒಂದಷ್ಟು ಸಾಧಕರ ಪರಿಚಯವನ್ನು ಕೂಡ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನ್ಯೂಸ್ ಪಂಚ್ ಬರ್ತಾ ಇದೆ, ಅದರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ನಿಮ್ಮ ಎದುರಿಗೆ ನಾವು ಬರ್ತಾ ಇರ್ತೇವೆ. ಅದರಲ್ಲೇ ಮುಂದುವರಿಯೋದು ಬೇಡ, ಇನ್ನೇನಾದರೂ ಹೊಸದನ್ನು ಮಾಡ್ತಾ ಇರೋಣ ಅನ್ನುವಂಥ ಚಿಂತನೆ ಹರಿಸಿದಾಗ ಹೊಸ ಕಾರ್ಯಕ್ರಮ ಇವತ್ತಿನಿಂದ ಆರಂಭ ಮಾಡ್ತಾ ಇದ್ದೇನೆ. ಹಾಗಾಗಿ ಹೊಸ ಕಾರ್ಯಕ್ರಮದ ವೇದಿಕೆಯಲ್ಲಿ ನಾನು ಬಂದಿದ್ದೇನೆ ಈಗ ನಿಮ್ಮ ಎದುರಿಗೆ. ಕಾರ್ಯಕ್ರಮದ ಟೈಟಲ್ ಬಂದು SMS ಮಾತುಕತೆ ಅಂತ. ಅಂದರೆ SMS ಅಂದರೆ ಶಾರ್ಟ್ ಮೆಸೇಜ್ ಅಲ್ಲ, ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಮಾತುಕತೆ. ಈಗ ಏನಿದ್ರು ಕೂಡ ಸೋಷಿಯಲ್ ಮೀಡಿಯಾ ಸಮಾನ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್, ಎಕ್ಸ್ ಇತ್ಯಾದಿ ಏನೆಲ್ಲ ಇದ್ದಾವೆ, ಆ ಕಾಲಘಟ್ಟದಲ್ಲಿ ನಾವು ಮುಂದುವರಿತಾ ಇದ್ದೇವೆ. ಮೊದಲೆಲ್ಲ ಏನೇ ಇದ್ರೂ ಕೂಡ ನಾವು ಪತ್ರಿಕೆಗಳಲ್ಲಿ, ರೇಡಿಯೋಗಳಲ್ಲಿ, ಟಿವಿಗಳಲ್ಲಿ ನೋಡಬೇಕಾಗಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಸೋಷಿಯಲ್ ಮೀಡಿಯಾಕ್ಕೆ, ಡಿಜಿಟಲ್ ಮೀಡಿಯಾಕ್ಕೆ ಜೆನ್ಝಿ ನಮ್ಮ ಜನ್ರೇಷನ್ ಏನಿದೆ ಅದಕ್ಕೆ ಒಗ್ಗಿಕೊಂಡು ಸಾಗ್ತಾ ಇದೆ. ಅದನ್ನು ಒಳ್ಳೆಯ ರೀತಿಯಲ್ಲೂ ಬಳಸ್ಕೊಂಡು ಹೋಗ್ಬೋದು, ಕೆಟ್ಟ ರೀತಿಯಲ್ಲೂ ಬಳಸ್ಕೊಂಡು ಹೋಗ್ಬೋದು. ಆದರೆ ನಮ್ಮ ಸಮಾಜದಲ್ಲಿ ವಿಪರ್ಯಾಸ ಅಂದರೆ ಕೆಟ್ಟದಕ್ಕೆ ಹೆಚ್ಚಿನದಾಗಿ ಬಳಕೆ ಮಾಡ್ತಾ ಇದ್ದಾರೆ. ಅದು ಕಡಿಮೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ಒಳ್ಳೆಯ ಉದ್ದೇಶದಿಂದ ಬಳಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಸಾಕ್ತಿರುವಂತಹ ಒಂದಷ್ಟು ಯುವ ಸಮೂಹ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದಂತಹ ಅನೇಕ ಮಂದಿ ನಮ್ಮ ನಡುವೆ ಇದ್ದಾರೆ. ಅದರಲ್ಲೂ ನಮ್ಮ ಕೊಡಗಿನಲ್ಲಿ ಅನೇಕ ಮಂದಿ ಈ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಂಡು ಬದುಕು ಕಟ್ಟಿಕೊಂಡವರಿದ್ದಾರೆ. ಕೇವಲ ನಾವು ಟೈಮ್ ವೇಸ್ಟ್ ಮಾಡ್ಕೊಂಡು ಅಲ್ಲಿ ನೇತಾಡೋದು ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನೇತಾಡ್ತಾ ಟೈಮ್ ವೇಸ್ಟ್ ಮಾಡೋದಲ್ಲ, ಅದನ್ನು ಬಳಸಿಕೊಂಡು ಜೀವನವನ್ನು ರೂಪುಗೊಳಿಸುವ ನಿಟ್ಟಿನಲ್ಲಿ ಅನೇಕರು ಮುಂದೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ, ಯಶಸ್ವಿ ಕೂಡ ಆಗಿದ್ದಾರೆ. ಅಂಥವರನ್ನು ಈ SMS ಮಾತುಕತೆಯಲ್ಲಿ, ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಮಾತುಕತೆಯಲ್ಲಿ ನಿಮ್ಮ ಎದುರಿಗೆ ತಂದು ಒಂದಷ್ಟು ವಿಚಾರಗಳನ್ನು ಮಾತಾಡ್ತಾ ಶೇರ್ ಮಾಡುವಂತಹ ಒಂದು ಕಾರ್ಯಕ್ರಮ ಈ SMS ಮಾತುಕತೆ. ಯಾರನ್ನ ಕರೆಯುವ, ಸಾಕಷ್ಟು ಮಂದಿ ಇದ್ದಾರೆ ಅಂತ ಯೋಚನೆ ಮಾಡಿದಾಗ ಇತ್ತೀಚಿನ ಕಳೆದ 1 ವರ್ಷದಿಂದ ಇರ್ಬೋದು, ಕೆಲವು ತಿಂಗಳುಗಳಿಂದ ಹೆಚ್ಚು ನಾವು ಸ್ಪೆಷಲಿ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿದಾಗ ಪ್ರಮೋಷನ್ ವಿಡಿಯೋಗಳಲ್ಲಿ ಸದ್ದು ಮಾಡ್ತಿರುವಂತಹ ಒಬ್ಬ ಪ್ರತಿಭೆ ಸೆಮಿ KA12. ಇವ್ರದ್ದು ರಿಜಿಸ್ಟ್ರೇಷನ್ ಕೊಡಗಿನದ್ದೇ. ಸೆಮಿ ಬಂದಿದ್ದಾರೆ. ಹಾಯ್ ಸೆಮಿ, ಹೇಗಿದ್ದೀರಿ? ಹೆಲೋ. ನನಗಷ್ಟೇ ಗೊತ್ತು ಸೆಮಿ KA12 ಅಂತ. ನಿಮ್ಮ ಪೂರ್ತಿ ಹೆಸರೇನು? ಸಮೀರ ಅಂತ. ನಾನು ಆ್ಯಕ್ಚುಲಿ ಕುಂಜಿಲದಲ್ಲಿ ಇರೋದು. ಓಕೆ. ಮತ್ತೆ KA12 ಯಾಕೆ ಹಾಕೊಂಡ್ರಿ? KA12 ಅಂತ ಹೇಳಿದ್ರೆ ಇನ್ಸ್ಟಾ ID ಸ್ಟಾರ್ಟ್ ಮಾಡುವಾಗ ನಮ್ಮದು ಕೊಡಗುದು ಗಾಡಿ ರಿಜಿಸ್ಟ್ರೇಷನ್ KA12 ಆ ಥರ ಒಂದು ತಗೊಂಡೆ, ನನ್ನ ಮನಸ್ಸಿಗೆ ಬಂದಿರೋದು ಅದು ಆ ಥರ. ಇವರು ನೀವು ಇನ್ಸ್ಟಾಗ್ರಾಮಲ್ಲಿ ಕೊಡಗಿನವರಾಗಿದ್ದರೆ ಆಲ್ಮೋಸ್ಟ್ ನೋಡಿರ್ತೀರಿ. ಪ್ರತಿದಿನ ಒಂದಿಲ್ಲ ಒಂದು ಪ್ರಮೋಷನ್ ವಿಡಿಯೋದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾರೆ. ಮೊದಲಾದರೆ ರೇರ್ ಇತ್ತು, ಈಗ ಹೆಚ್ಚಿನ ಬೇಡಿಕೆ ಇರುವಂತಹ ಪ್ರಮೋಷನ್ ಮಾಡೋದ್ರಲ್ಲಿ ಡಿಮ್ಯಾಂಡ್ ಇರುವಂತಹ ಪ್ರತಿಭೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಹೇಗೆ ಸಾಕ್ತಾ ಇದ್ರಿ ನಿಮ್ಮ ಪ್ರಮೋಷನ್ ಜೀವನ? ಪ್ರಮೋಷನ್ ಸ್ವಲ್ಪ ಬ್ಯುಸಿ ಅಂತ ಹೇಳ್ಬೋದು. ಅದರ ಬಗ್ಗೆ ಮಾತಾಡುವ. ಅದಕ್ಕಿಂತ ಮುಂಚೆ ನಿಮ್ಮ ಪರಿಚಯ, ನೀವು ಕುಂಜಿಲದಲ್ಲಿ ಇರೋದು ಅಂತ ಹೇಳಿದ್ರಿ. ಮನೇಲಿ ಯಾರೆಲ್ಲ ಇದ್ದೀರಿ? ಮನೆಯಲ್ಲಿ ಮಗಳು, ನಾನು ಸೆಪ್ರೇಟ್ ಆಗಿರೋದು. ಮತ್ತು ತಂದೆ, ತಾಯಿ, ತಮ್ಮನ ವೈಫ್, ಅವ್ರ ಮಕ್ಕಳು. ಒಂದೇ ಮನೇಲಿ ಇದ್ದೀರಾ? ಇಲ್ಲ, ನಾನು ಸೆಪ್ರೇಟ್. ಓಕೆ. ಅವರೆಲ್ಲ ಅಕ್ಕಪಕ್ಕದಲ್ಲೇ ಇದ್ದಾರೆ? ಅಂದರೆ ನಾನು ನಾಪೋಕ್ಲಲ್ಲೇ ಸ್ಟೇ ಮಾಡ್ತಾ ಇರೋದು ಇವಾಗ. ಫಸ್ಟ್ ಮನೆಯಲ್ಲಿ ಇದ್ದೆ, ಈಗ ನಾಪೋಕ್ಲು ರೂಮ್ ಮಾಡ್ಕೊಂಡಿದ್ದೀರಾ? ಸೆಪ್ರೇಟ್ ರೂಮ್. ಮಗಳು ನೀವು ಇಬ್ಬರೇ? ಓಕೆ. ಎಜುಕೇಷನ್ ಕ್ವಾಲಿಫಿಕೇಷನ್? ಎಜುಕೇಷನ್ ಅಂತ ಹೇಳಿದರೆ ನಾನು DMLT, ಡಿಪ್ಲೊಮಾ ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್. ಆವಾಗ ಕಲ್ತ್ಬಿಟ್ಟು ಮತ್ತೆ ವೈವಾಸಲ್ಲಿ ವರ್ಕ್ ಮಾಡಿದ್ದೆ, ಮತ್ತು CMC, ಮತ್ತು ತೇಜಸ್ವಿನಿ ಹಾಸ್ಪಿಟಲ್ ಮ್ಯಾಂಗ್ಳೂರ್, ಶಾಂತರಾಮ್ ಶೆಟ್ಟಿ ಗೊತ್ತಾ, ಅವ್ರ ಹಾಸ್ಪಿಟಲಲ್ಲೂ ವರ್ಕ್ ಮಾಡಿದ್ದೀನಿ. ನೀವು ಓದಿದ ಫೀಲ್ಡು ಈಗ ಸಾಕ್ತಿರುವಂಥ ಫೀಲ್ಡು ಎರಡು ಭಿನ್ನವಾಗಿದೆ.
ಈಗ ಸ್ವಂತದಾಗಿ ಏನೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನು ಮಾಡ್ತಾ ಇದ್ದೀರಿ? ಅಂದರೆ ಇವಾಗ ಲ್ಯಾಬ್ ಹಾಕಿದ್ದೀನಿ ನಾಪುಕ್ಲಲ್ಲೇ 1 ಇಯರ್ ಆಯಿತು. ಸುಮಾರು ಜನ ಅಂದ್ಕೊಂಡಿರ್ತಾರೆ ಇವಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಷನ್ ಮಾಡಿ ಶಾಪ್ಗಳಿಗೆ ಹೋಗಿ ಶಾಪ್ಗಳನ್ನ ತೋರಿಸಿ ಅದರಲ್ಲಿ ಒಳ್ಳೆ ದುಡ್ಡು ಮಾಡ್ಕೊಂಡಿದ್ದಾಳೆ ಅಂತ. ಬಟ್ ಅದರ ಆಚೆಗೆ ನೀವು ಸ್ವಂತದಕ್ಕೆ ಇರಲಿ ಅಂತ ಪರ್ಮನೆಂಟ್ ಅದು. ಹೌದೌದು, ಸೋಷಿಯಲ್ ಮೀಡಿಯಾ ಯಾವಾಗಲೂ ಇರಲ್ಲ. ಹೌದು. ಅದು ಹೇಗೆ ಆಗ್ತಾ ಇದೆ ಲ್ಯಾಬ್? ಅದು ಪರವಾಗಿಲ್ಲ. ನೀವು ಒಬ್ಬರೇ ಇರೋದಾ, ಸ್ಟಾಫ್ ಇದ್ದಾರಾ? ಒಬ್ಬರು ಸ್ಟಾಫ್ ಇದ್ದಾರೆ ಮತ್ತು ನಾನು. ಲ್ಯಾಬ್ ಅಂದರೆ ಯಾವ ಥರ ಲ್ಯಾಬ್? ಬ್ಲಡ್ ಟೆಸ್ಟ್. ಬ್ಲಡ್ ಟೆಸ್ಟ್ ಮಾತ್ರ? ಅಂದರೆ ಕ್ಲಿನಿಕ್ ಇದೆ ಅಲ್ಲಿ ಹತ್ರನೇ, ಅವಾಗ ಅವರಿಗೆ ಬೇಕಾಗುವಾಗ ಟೆಸ್ಟಿಗೆ ಕಳಿಸ್ತಾರೆ. ಎಷ್ಟು ಟೈಮ್ ಆಯ್ತು ಇದು ಮಾಡಿ? 1 ಇಯರ್. ಅದು 1 ಇಯರ್, ಇದು 1.5 ಇಯರ್. ಸೋಷಿಯಲ್ ಮೀಡಿಯಾದ ವಿಷಯಕ್ಕೆ ಬರ್ತೀನಿ. ಹೇಗೆ ಶುರು ಮಾಡಿದ್ರಿ ಸೋಷಿಯಲ್ ಮೀಡಿಯಾ? ಅಂದರೆ ಪರ್ಸ್ನಲ್ ಲೈಫಲ್ಲಿ ಒಂದು ಡಿಪ್ರೆಷನಿಗೆ ಹೋಗಿದ್ದೆ. ಆವಾಗ ಸ್ಟಾರ್ಟಿಂಗ್ ಒಂದು ಫೋನ್ ಇರಲಿಲ್ಲ ಆಯಿತಾ, ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನ್ ಇತ್ತು. ರೀಲ್ಸ್ ಮಾಡ್ತಾ ಇದ್ದೆ. ಆವಾಗ CMC ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ ಒಂದು ಟೈಮಲ್ಲಿ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು, ಹುಚ್ಚ ನಿನಗೆ ಅಂತ. ಏನಕ್ಕೆ? ರೀಲ್ಸ್ ಮಾಡುವಾಗ. ಅಂದರೆ ಹುಚ್ಚ ನಿನಗೆ ಅಂತ ಅವ್ರನ್ನ ಕರೀತಿದ್ದೆ, ಬಾ ಒಂದು ತೆಗೆದು ಕೊಡು ಅಂತ. ಅವರು ಡ್ಯೂಟಿ ಮಧ್ಯದಿಂದ ಬಂದ್ಬಿಟ್ಟು ಅಂದರೆ ಸಾಂಗಿಗೆ. ಮತ್ತೆ ಅವರಿಗೆಲ್ಲ ಒಂಥರ ಇರಿಟೇಟ್ ಆಗ್ತಿತ್ತು, ಬೇಡ ಸುಮ್ಮನೆ ಇರು ಅಂತೇಳಿ. ಮತ್ತೆ ನಾನು ಹೇಳಿದೆ ಬೇಕು ಅಂತೇಳಿ. ಮತ್ತು ಆ ಒಂದು ಟೈಮಲ್ಲಿ ಫೋನ್ ತಗೊಳ್ಳೋಕ್ಕೆ ದುಡ್ಡಿರಲಿಲ್ಲ. ಸತ್ಯ ಹೇಳ್ಬೇಕಿದ್ರೆ 2 ಕಾಲ್ಗೆಜ್ಜೆ ಇತ್ತಲ್ಲ, ಒಂದನ್ನು ಸೇಲ್ ಮಾಡಿದೆ. ಒಂದು ಗೆಜ್ಜೆಯಲ್ಲಿ ತುಂಬ ದಿನ ಇತ್ತು. ಎಲ್ಲರೂ ಕೇಳುವಾಗ ಫ್ಯಾಷನ್ ಅಂತ ಹೇಳ್ತಿದ್ದೆ. ಆ ಒಂದು ಗೆಜ್ಜೆಯಲ್ಲಿ ಚಿನ್ನದ ಬೆಳ್ಳಿದ? ಚಿನ್ನದ. ಒಳ್ಳೆ ದುಡ್ಡು ಸಿಕ್ಕಿದೆ. ಅದರಲ್ಲೇ ಇನ್ನೂ ಜಾಸ್ತಿ ದುಡ್ಡಿದಿರ್ಬೋದು. ಹೌದೌದು. ಆ ಒಂದು ಟೈಮಲ್ಲಿ ಫೋನ್ ತಗೊಳ್ಳೋಕ್ಕೋಸ್ಕರ, ವಿಡಿಯೋ ಮಾಡೋಕ್ಕೋಸ್ಕರ ಚಿನ್ನದ ಗೆಜ್ಜೆ ಅಡ ಇಟ್ಟು ಅಂತೇಳಿ ಆ ಥರ ಮಾಡಿಬಿಟ್ಟು ಐಫೋನ್ ತೆಗೆದೆ. ಮತ್ತೆ ಫಸ್ಟ್ ವಿಡಿಯೋ ಹಾಕುವಾಗ ಚಿನ್ನ ಮಾರಿ ಐಫೋನ್ ತೆಗೆದಿದ್ದು. ಹೌದು. ಆಮೇಲೆ ಫಸ್ಟ್ ವಿಡಿಯೋ ಹಾಕುವಾಗ 100K ಹೋಯ್ತಾ. ಮತ್ತೆ ನನಗೆ ಇನ್ನೂ ನೆಕ್ಸ್ಟ್ ಒಂದು ಹಾಕಿಬಿಡುವ, ಎಷ್ಟು ಹೋಗುತ್ತೆ ನೋಡುವ. ಲೈಕ್ಸ್ ಎಲ್ಲ ನಾವು ಒಂದು ರೇರ್ ಆಗಿ 200-300 ಜಸ್ಟ್ ರೀಲ್ಸ್ ಸ್ಟಾರ್ಟ್ ಮಾಡುವಾಗ. ಮತ್ತೆ ಫಸ್ಟ್ ವಿಡಿಯೋಗೆ 5000 ಸಮಥಿಂಗ್ ಲೈಕ್ ಸಿಕ್ತು. ಆವಾಗ ಇನ್ನೊಂದು ಹಾಕಿಬಿಡುವ ಅಂತೇಳಿ ಮತ್ತೆ ಅದಕ್ಕೇನೆ ಜಾಸ್ತಿ ಇಂಟ್ರೆಸ್ಟ್ ಹೋಯಿತು. ಮತ್ತೆ ಒಬ್ಬೊಬ್ರು ಕೆಲಸ ಮಾಡ್ತಾ ಇದ್ರ, ರೀಲ್ಸ್ ಮಾಡೋ ಗ್ಯಾಪಲ್ಲಿ ಕೆಲಸ ಮಾಡ್ತಾ ಇದ್ರ. ಅದಕ್ಕೆ ಡಾಕ್ಟರ್ ಕೈಯಿಂದ ಬೇರೆ ಡಾಕ್ಟರ್ ಹೇಳ್ತಿದ್ರು, ಇನ್ನು ನೀವು ರೀಲ್ಸ್ ಮಾಡೋದು ಬೇಡ. ಅದರಲ್ಲಂತೂ ನಾವು ರೀಲ್ಸ್ ಮಾಡಿ ಹಾಕುವಾಗ ಯೂನಿಫಾರ್ಮಲ್ಲೇ ಹಾಕ್ತಿದ್ದೀವಿ. ಆವಾಗ ಔಟ್ಸೈಡ್ ಅವರು ಕೇಳ್ತಿದ್ರಂತೆ ಸರ್ಗೆ, ನಿಮ್ಮ ಹಾಸ್ಪಿಟ್ಲಲ್ಲಿ ಬೇರೆ ಕೆಲಸ ಇಲ್ವಾ ಅವರಿಗೆ ಅಂತ. ಅವಾಗ ಸರಿಗೂ ಅದು ಒಂದು ಇದಾಗುತ್ತೆ ಅಂತೇಳಿ ಬೈತಿದ್ರು. ಫಸ್ಟ್ ರೀಲ್ ಯಾವ್ದು ಮಾಡಿದ್ರೆ ನೆನಪಿದೆಯಾ? ಫಸ್ಟ್ ಇದೆ ಅಂದರೆ ಹಾಸ್ಪಿಟಲ್ ಡ್ರೆಸ್ಸಲ್ಲೇ ಸುಮ್ಮನೆ ಒಂದು ರೀಲ್ ಮಾಡಿರೋದು, BP ನೋಡ್ತಾ ಇರೋದು. ಡೈಲಾಗ್ ಇದೆಯಾ? ಇದೆ. ಇದೊಂಥರ ಲ್ಯಾಬ್ ಟೆಕ್ನಿಷಿಯನ್ ಪ್ರೇಮ ಕವಿತೆ. ನೀ ನನಗೆ ನಾ ನಿನಗೆ, EDTA ಟ್ಯೂಬ್ ಆಗುವ, ಸಿರೆಂಜ್ ಆಗುವ, ಬಂದಿರೋ ಪೇಷಂಟ್ಗೆಲ್ರಿಗೂ ಬ್ಲಡ್ ಡ್ರಾ ಮಾಡುವ, LFT ಮಾಡುವ, RFT ಮಾಡುವ, ರಿಪೋರ್ಟ್ ಕೊಟ್ಟು ಈ CBC ಮಷೀನ್ಗೆ, ಬಯೋಕೆಮಿಸ್ಟ್ರಿ ಮಷೀನ್ಗೆ ಜೀವನನ ಮುಡಿಪಾಗಿಸುವ. ಇದು ನೀವು ಎಜುಕೇಶನ್ ಕನ್ನಡ ಮೀಡಿಯಮಲ್ಲಿ ಮಾಡಿದ್ರೆ ಮಲಯಾಳಂ ಮಾಡಿದ್ರ? ಕನ್ನಡ ಮೀಡಿಯಮಲ್ಲಿ ಮಾಡಿದ್ರು. ಒಂದು ಹಿಂದೂ ಸ್ಟೂಡೆಂಟನ್ನು ನಾವು ನೋಡಿರೋದು ಒಂದು 8th ಸ್ಟ್ಯಾಂಡರ್ಡಲ್ಲಿರುವಾಗ. ಯಾಕೆಂತ ಹೇಳಿದರೆ ಫುಲ್ಲು ಮುಸ್ಲಿಮ್ಸ್ ನಮ್ಮೂರಲ್ಲಿ, ಟೀಚರ್ಸ್ ಮಾತ್ರ ಹಿಂದೂಸ್. ಆ ಥರ. ಕನ್ನಡದ ಬಗ್ಗೆ ಆಸಕ್ತಿ ಇದೆಯಾ? ಕನ್ನಡ ಸ್ಟಾರ್ಟಿಂಗ್ ರೀಲಲ್ಲಿ ಬರುವಾಗ ನಾವು ಮಲಯಾಳನೇ ಮಾತಾಡಿ, ಕನ್ನಡ ಗೊತ್ತೇ ಇರಲಿಲ್ಲ. ಇವಾಗ ಇಂಪ್ರೂವ್ ಆಗಿರೋದು ಅಷ್ಟೇ, ಕಂಪ್ಲೀಟ್ ಇಲ್ಲ. ಇಲ್ಲ ಆಗ್ತಾ ಇದೆ. ಹೌದು. ಅಂದರೆ ಫಸ್ಟ್ ಮಲಯಾಳನೇ ಮಾತಾಡ್ತಿದ್ದೆ, ಜೊತೆಗಿರುವವರು ಮಲಯಾಳಿಗಳು. ಅದರಿಂದ ಸ್ವಲ್ಪ ಪಾಸ್ ಆಗಲಿಕ್ಕೆ ಮಾತ್ರ ಕನ್ನಡ ಇದೆ. ಈಗ ಓಕೆ, ಕನ್ನಡ ಪರವಾಗಿಲ್ಲ. ಕನ್ನಡ. ಈ ಪ್ರಮೋಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ, ಅದು ಹೇಗೆ ಶುರುವಾಯಿತು? ಫಸ್ಟ್ ಪ್ರಮೋಷನ್ ವಿರಾಜಪೇಟೆಯಿಂದ ಒಬ್ರು ಕಾಲ್ ಮಾಡಿದ್ರು. ಆವಾಗ ಹೆದರಿಕೆ ಇತ್ತು, ಒಬ್ಳೆ ಬೇರೆ. ಮತ್ತೆ ಹೋಗುವಾಗ ಅವ್ರು ಹೇಳಿದ್ರು ಓಕೆ ಮಾಡಿಕೊಡ್ತೀರಾ ಅಂತ. ಮತ್ತೆ ಆಯಿತು ಮಾಡ್ತೇನೆ ಅಂತೇಳಿ ಆ ಥರ ಮಾಡಿದ್ದೆ. ಡಿಸೈನ್ ಕಲೆಕ್ಷನ್ ವಿರಾಜಪೇಟೆ ಅಂತ. ಮತ್ತು ಅವರು ಪೇಮೆಂಟ್ ಮಾಡಿದರು. ಮತ್ತು ಸಡನ್ನಾಗಿ ಬೇರೆ ಬೇರೆ ಶಾಪ್ ಕರೆದ್ರು. ಇವಾಗ ಕೇರಳ ಮತ್ತು ಕರ್ನಾಟಕ ಎರಡು ಸೇರಿ ಮಾಡ್ತೇನೆ. ದೊಡ್ಡ ದೊಡ್ಡ ಕಂಪನಿಗಳು ಸಿಗ್ತಾ ಇದೆ. 3 ಶೋರೂಮ್ಸ್ ಕಂಪ್ಲೀಟ್ ಮಾಡಿದೆ. ಹೇಳ್ಬೋದಾ? ಓಕೆ, ಫಸ್ಟ್ ಪೇಮೆಂಟ್ 1000. ಫಸ್ಟ್ ಅವ್ರು ಅಪ್ರೋಚ್ ಆದ್ರೆ ನೀವು ಹೇಳಿದ್ರಲ್ಲ ಅದರದ್ದು. ಓಕೆ, ಈಗ ಅವರಾಗೆ ಬರ್ತಾ ಇದ್ದಾರೆ ಕ್ಲೈಂಟ್ಗಳು? ಹೌದು. ಇವಾಗ ಆಲ್ಮೋಸ್ಟ್ ಕೊಡಗಿನಲ್ಲೇ 3 ಶೋರೂಮ್ ಕಂಪ್ಲೀಟ್ ಮಾಡಿದ್ದೀನಿ. TVS, ಕಿಯಾ, ಹುಂಡೈ. ಇದು 3 ಸಹ ಯಾರ್ದು ರೆಕಮೆಂಡ್ ಇಲ್ಲದೇ ನಂದು ವಿಡಿಯೋ ನೋಡಿನೇ
ಡೈರೆಕ್ಟ್ ಮಾಡಿರೋದು ಕಾಲ್. ಅದೇ ರೀತಿ ಸಪೋರ್ಟಿಗೆ ಅಂತ ಯಾರೂ ಇಲ್ಲ, ಒಬ್ಬಳೇ ಹೋಗ್ತೇನೆ, ಒಬ್ಬಳೇ ವಿಡಿಯೋ ಮಾಡ್ತೇನೆ, ಬರ್ತೇನೆ, ಆ ಥರ. ಯಾರು ಕೇಳೋದಿಲ್ಲ ನಿಂಗೆ ಹುಚ್ಚ ಅಂತ? ಕೇಳ್ತಾರೆ, ಎಷ್ಟು ಅಂತ ಆ ರೀತಿ ಕೇಳೋದೇ ಜಾಸ್ತಿ ಇರ್ಬೋದಲ್ಲ? ಕೇಳ್ತಾರೆ ಅಂತ ಹೇಳಿದ್ರೆ ತುಂಬ ಜನ ಹೇಳಿದವರು ಮತ್ತೆ ಅವರ ವಿಡಿಯೋ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಅವರು ಶಾಪ್ ಹಾಕಿದ್ರು, ಆವಾಗ ನಮಗೆ ಹೇಳಿದ್ರು ವಿಡಿಯೋ ಮಾಡಿಕೊಡ್ತೀರಾ ಅಂತ. ಅಂದರೆ ಅವರು ಬ್ಯಾಕಿಂದ ಹೇಳಿರೋದು ನಮಗೆ ಗೊತ್ತಿತ್ತು. ಆವಾಗ ನಾನು ಹೇಳಿದೆ ಪೇಮೆಂಟ್ ಮಾಡಬೇಕು ಅಂತ. ಆಯಿತು ಮಾಡ್ತೀನಿ ಅಂತೇಳಿ ಅವ್ರ ಕೈಯಲ್ಲೇ ಪೇಮೆಂಟ್ ಮಾಡಿದ್ದೀನಿ ಲಾಸ್ಟ್. ಈಗ ವಾರಕ್ಕೆ ಎಷ್ಟು ಪ್ರಮೋಷನ್ ಮಾಡ್ತೀರಿ ಒಂದು ಆವ್ರೇಜ್? ಅಂದರೆ ಮಂತ್ಲಿ ಒಂದು 8, 9, 10 ಹತ್ತರವರೆಗೆ ಹೋಗುತ್ತೆ. ಓಕೆ, ಒಂದು ಪ್ರಮೋಷನ್ಗೆ ಎಷ್ಟು ಚಾರ್ಜ್ ಹೇಳ್ಬೋದು? 6,000. 6,000. ಅಂದರೆ ಇಲ್ಲಿ ಕೇರಳದಲ್ಲಿ ಆದರೆ 15 to 20. ಹೋಗಿ ಬರೋದು 2 ದಿನ ಬೇಕಾ? ಒಂದಿನ. ಶೂಟಲ್ಲಿ ನೀವೇ ಮಾಡ್ಕೊಳ್ಳೋದಾ? ಶೂಟ್ ಅಂದರೆ ಕಾಲೇಜಿಗೆ ಹೋಗ್ತಾರಲ್ಲ ಹುಡುಗರು, ಅವ್ರನ್ನ ಕರ್ಕೊಳ್ತೇನೆ ಸಂಡೇ, ಅವಾಗ ಅವ್ರು ಬರ್ತಾರೆ. ಅವ್ರಿಗೊಂದು ಚಾರ್ಜ್ ಕೊಡ್ತೀರಾ? ಅವರಿಗೆ ಅಮೌಂಟ್. ಖರ್ಚಿಗೂ ದುಡ್ಡು ಹೇಗಾಯ್ತು? ಹೌದು. ಕೇರಳದಿಂದ ಹೆಂಗೆ ಅಪ್ರೋಚ್ ಆದರು? ಕೇರಳದಲ್ಲಿ ಫಸ್ಟ್ ಪ್ರಮೋಷನ್ ಅಂತ ಹೇಳಿದರೆ ಬಂಜಿ ಜಂಪ್. ಓಕೆ. ಅದು ಅವರು ಹೇಗೆ ಅಂತ ಗೊತ್ತಿಲ್ಲ, ಕಾಲ್ ಮಾಡಿದರು, ಬರ್ತೀರಂತ ಕೇಳಿದೆ, ಆಯಿತು ಅಂತ ಹೇಳಿದೆ, ಮತ್ತೆ ಹೋಗಿ ಮಾಡಿದೆ. ಮತ್ತೆ ಆ ವಿಡಿಯೋದಿಂದ ತುಂಬ ಕಾಲ್ ಬರ್ತಿತ್ತು. ಇಲ್ಲಿವರೆಗೆ ಎಷ್ಟು ಮಾಡಿದ್ರಿ ಟೋಟಲ್? 120. 120. ಇದು ಈ ಒಂದು ವರ್ಷದಲ್ಲಿ ಆಗಿದ್ದಾ? 1 ಇಯರಲ್ಲಿ. ಈಗ ಶುರು ಮಾಡಿ 1 ವರ್ಷ ಆಗಿದೆ ಅಷ್ಟೆಲ್ಲ ಅದು ಪ್ರಮೋಷನ್ ಅಂತೆಲ್ಲ? ಓಕೆ. ಅದರಲ್ಲಿ ದೊಡ್ಡ ಮಟ್ಟದ ಬ್ರ್ಯಾಂಡ್ ಅಂತ ಹೇಳಿದ್ರೆ ಯಾವ್ದು ಮಾಡಿದ್ರಿ? ಟಾಪ್ ಬ್ರ್ಯಾಂಡ್ ಅಂತ ಇರೋದ್ರಲ್ಲಿ? ಅದೇ ನನ್ನ ಪ್ರಕಾರ ಶೋರೂಮ್ಗಳದು ಸಹಜ. ನಿನ್ನೆ ಒಂದು ಲುಲುದು ಮಾಡಿದ್ದೀನಿ. ಅದು ಲುಲು ಅಂತ ಹೇಳಿದ್ರೆ ಕೇರಳದಲ್ಲೇ ನಂಬರ್ 1 ಬ್ರ್ಯಾಂಡ್, ಅದೊಂದು ಮಾಡಿದ್ದೀನಿ. ಆ ಥರ. ಈಗ ಕೊಡಗಲ್ಲಿ ಮಾಡಿದ್ದು ಕೇರಳಕ್ಕೆ ಹೋಗಿ ಮಾಡಿದ? ಕೇರಳ. ಓಕೆ. ಅದು ಹೇಗೆ ಟೈಮ್ ಅಡ್ಜಸ್ಟ್ ಮಾಡ್ಕೊಳ್ತೀರಿ ಅಲ್ಲಿಗೆ ಹೋಗಿ ಬರಲಿಕ್ಕೆ? ಈಗ ನಿಮ್ಮ ಅಲ್ಲಿ ಲ್ಯಾಬು ನೋಡ್ಕೋಬೇಕು, ಇದು ಹೋಗ್ಬೇಕು. ಲ್ಯಾಬಲ್ಲಿ ಸ್ಟಾಫ್ ಇದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಒಂದು ಬಸ್ ಇದೆ, ಬಸ್ಸಲ್ಲೇ ಹೋಗೋದು. ಮತ್ತೆ ಹೋಗಿ 1 ಅವರಲ್ಲಿ ವರ್ಕ್ ಕಂಪ್ಲೀಟ್ ಆಗುತ್ತೆ. ಮತ್ತೆ ರಿಟರ್ನ್ ಒಂದು 7 o'clock ಆಗೋಷ್ಟರಲ್ಲಿ ಮನೆಗೆ ರೀಚ್ ಆಗ್ತೀವಿ. ಅಂದರೆ ಕೇರಳದಲ್ಲಿ ಇರಿಟ್ಟಿ, ಕಣ್ಣೂರು, ವಯನಾಡು ಈ 3 ಅವರು ಟಾರ್ಗೆಟ್ ಮಾಡುವುದೇ ಆ ಥರ. ಈ ಮಧ್ಯೆ ನಿಮ್ಮ ಮಗಳು ಸ್ಕೂಲ್ ಹೋಗ್ತಾಳೆ. ಆ ಒಂದು ಟೈಮಲ್ಲಿ ನಾನು ಲೇಟ್ ಆದರೆ ಟೀಚರ್ಸ್ಗೆ ಕಾಲ್ ಮಾಡಿ ಹೇಳ್ತೇನೆ, ಅಂದರೆ ಅಜ್ಜಿ ಮನೆಗೆ ಕಳಿಸ್ಬಿಡಿ ಅಂತ. ಅವ್ರು ಕರ್ಕೊಂಡು ಹೋಗಿ ಬಿಡ್ತಾರೆ. ಯಾವ ಕ್ಲಾಸ್? ಹೆಸರೇನು? 2nd ಸ್ಟ್ಯಾಂಡರ್ಡ್, ಇಶಾ ಫಾತಿಮಾ. ಅವಳು ಸಪೋರ್ಟ್ ಮಾಡ್ತಾಳೆ ಜೊತೆಗೆ? ಅವಳು ಸರ್ ಕೆಲವೊಂದು ರೀಲ್ಸ್ ನಾನು ನೋಡಿದ್ದೀನಿ ನಿಮ್ಮ ಜೊತೆಗೆ. ಅವಳಿಗೆ ಇಂಟ್ರೆಸ್ಟ್ ಇದೆ. ಈ ಮಧ್ಯದಲ್ಲಿ ನೀವು ಕಾಲ್ ಚೈನ್ ಮಾರಿದ್ರಲ್ಲ, ವಾಪಸ್ ತಗೊಂಡ್ರ? ವಾಪಸ್ ಅದಿಲ್ಲ, ಅದು ಹಂಗೆ ಬಿಟ್ಟೆ. ಸ್ವಲ್ಪ ಅಮೌಂಟ್ ಬೇಕಿತ್ತು, ಅದನ್ನ ಮಾರಿಬಿಟ್ಟೆ. ಮತ್ತೆ ಇವಾಗ ಹೊಸದು ತಗೊಂಡೆ. ಐಫೋನ್ ಕೈ ಹಿಡಿತಾಗ. ಹೌದು. ಆಗಲಿ, ನೆಕ್ಸ್ಟ್ ಏನಾದರೂ ಯೋಚನೆ ಮಾಡಿ ಚಿನ್ನ ಮಾರಿಬಿಟ್ಟು ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಮನೇಲಿ ಅಪ್ಪ ಅಮ್ಮ ಏನು ಹೇಳ್ತಾರೆ? ಬ್ರದರ್ ಎಲ್ಲ? ಅಂದರೆ ಬ್ರದರ್ ಸಪೋರ್ಟ್ ಇಲ್ಲ. ಅಂದರೆ ಇಷ್ಟ ಇಲ್ಲ ಅವರಿಗೆ ಸೋಷಿಯಲ್ ಮೀಡಿಯಾ. ಅಪ್ಪ ಅಮ್ಮ ಫಸ್ಟ್ ಇರಲಿಲ್ಲ, ಇವಾಗ ಅವರಿಗೆ ಅರ್ಥ ಆಗಿದೆ ಏನು ಬೆನಿಫಿಟ್ಸ್ ಇದೆ, ಯಾವ ರೀತಿಯಲ್ಲಿ ಇವಳು ಮುಂದುವರಿತಿದ್ದಾಳೆ, ಇವಳಿಗೆ ಯೂಸ್ ಆಗ್ತಿದೆ ಅಂತೇಳಿ ಆಮೇಲೆ ಓಕೆ ಆ ಥರ. ಇನ್ನೊಂದು ನನಗೆ ಕೇಳಬೇಕು, ಸ್ಪೆಷಲಿ ನಿಮ್ಮ ಧರ್ಮದಲ್ಲಿ ಈ ರೀತಿ ಹೊರಗಡೆ ಓಪನ್ ಅಪ್ ಹಾಕ್ಕೊಂಡು ಮಾತಾಡಿಕೊಂಡು ವಿಡಿಯೋ ಮಾಡಿಕೊಂಡು ಹೆಚ್ಚು ಮಂದಿ ನಾವು ನೋಡಲಿಕ್ಕೆ ಅವಕಾಶ ಸಿಗೋದಿಲ್ಲ, ಜೊತೆಗೆ ಅದರಲ್ಲೂ ಕೂಡ ಅವಕಾಶ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಹೌದು. ನಿಮಗೆ ಯಾವ ರೀತಿ ಚಾಲೆಂಜಸ್ಗಳು ಫೇಸ್ ಮಾಡಬೇಕಾಗಿ ಬಂತು ಈ ವಿಷಯದಲ್ಲಿ? ಅಂದರೆ ತುಂಬ ಜನರು ಕಮೆಂಟ್ ಆಗ್ತಾರೆ, ಇಂಥ ಬೇರೆ ಕೆಲಸ ಇಲ್ವಾ ನಿಮಗೆ, ಅಥವಾ ನಾನು ಆ್ಯಕ್ಚುಲಿ ಹೇಳ್ತಿದ್ದೀನಿ ತಲೆಗೆ ಹಾಕೋದಕ್ಕೇನು ಹೇಳ್ತಾರೆ. ಆ ಒಂದು ರೀಸನಲ್ಲಿ ತುಂಬ ಜನ ನೆಗೆಟಿವ್ ಹೇಳ್ತಾರೆ. ಹೇಳ್ಕೊಳ್ಳೋರು ಹೇಳ್ತಾ ಇರಿ. ಇವಾಗ ತಲೆಗೆ ಹಾಕೊಳ್ತೀರಾ ಅಲ್ಲಿ ಬಿಟ್ಬಿಡ್ತೀರಾ? ಇಲ್ಲ, ಬಿಡಲ್ಲ. ನಾನು ಆಕ್ಚುಲಿ ಹಾಕಿದ್ದೆ ಅದನ್ನಲ್ಲ, ಅಲ್ಲ, ಕಮೆಂಟ್ಸ್ನ ಯಾರು ಮೈಂಡ್ ಮಾಡ್ತಾರೆ? ಕೇರ್ ಮಾಡಿದ್ರೆ ಇಷ್ಟಕ್ಕೆ ಹೋಗ್ತಾ ಇರಲಿಲ್ಲ. ಹೌದು, ಕಮೆಂಟ್ಸ್ ಓದೋದಿಲ್ಲ. ಯಾರಾದ್ರೂ ಒಬ್ರು ಕಮೆಂಟ್ಸ್ ಓದಲ್ಲ, ಯಾರಾದ್ರೂ ಒಬ್ರು ಕಳಿಸ್ತಾರೆ, ಬ್ಯಾಡ್ ಇದ್ರೆ ಕಳಿಸ್ತಾರೆ, ಆವಾಗ ರಿಟರ್ನ್ ಹೇಳಲ್ಲ, ಬ್ಲಾಕ್ ಜಸ್ಟ್ ಆ ಥರ. ಈಗ ಎಷ್ಟು ಫಾಲೋವರ್ಸ್ ಇದ್ದಾರೆ? ಫಾಲೋವರ್ಸ್ 47,000 ಇನ್ಸ್ಟಾದಲ್ಲಿ. ಇನ್ಸ್ಟಾ. ಫೇಸ್ಬುಕ್ಕಲ್ಲಿ ಇದ್ದೀರಾ? ಇಲ್ಲ, ಬೇರೆ ಯಾವುದಿಲ್ಲ, ಇನ್ಸ್ಟಾ ಮಾತ್ರ. ಇನ್ಸ್ಟಾದಲ್ಲೇ ಹೋಗ್ತಾ ಇರಲ್ಲ, ಆಗ್ಬೋದು. ಈಗ ಯಾಕಂದರೆ ಹೆಚ್ಚು ಮಂದಿ ಯೂತ್ಸ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾ ಎರಡು ಯೂಸ್ ಮಾಡ್ತಾರೆ, ನಿಮ್ಮದು ಇನ್ಸ್ಟಾ ಮಾತ್ರ. ಇವಾಗಲೇ ಡಿಪ್ರೆಷನ್ ಅಂತ ಹೇಳಿದ್ರಿ, ಏನು ವಿಷಯ? ಅಂದರೆ ಅದು ನಂದು ಪರ್ಸ್ನಲ್
ಅಂದರೆ ಮ್ಯಾರೇಜ್ ಆಗಿ ಹೋಗಿದ್ದೆ, ಅಲ್ಲಿ ಆಗಬಾರ್ದೆಲ್ಲ ಏನೋ ಆಗೋಯ್ತು, ಅದರಲ್ಲಿ ಡಿಪ್ರೆಷನ್ ಆಗಿ ಮತ್ತೆ ನಾನು ಕೇರಳ ಮ್ಯಾರೇಜ್ ಆಗಿರೋದು, ನಂದು ಫ್ಯಾಮಿಲಿನೇ ಮ್ಯಾರೇಜ್ ಆಗಿರೋ ಹುಡುಗನು ಸಹ. ಮತ್ತು ರಿಟರ್ನ್ ಬಂದುಬಿಟ್ಟು ಇದು ಇನ್ಸ್ಟಾ ಸ್ಟಾರ್ಟ್ ಮಾಡಿರೋದು. ಕೆಲವರು ಹೇಳ್ತಾರೆ ಕಮೆಂಟಲ್ಲಿ, ಸುಮ್ಮನೆ ಅಲ್ಲ ನಿನ್ನ ಗಂಡ ಬಿಟ್ಟು ಹೋಗಿರೋದು ಅಂತ. ಆದರೆ ಗಂಡ ಇರುವಾಗ ಫೋನ್ ಸಹ ಇರಲಿಲ್ಲ, ಗೊತ್ತಲ್ಲ. ಆಮೇಲೆ ಬಿಟ್ಟಾದ್ಮೇಲೆ ಫೋನ್ ಸ್ಟಾರ್ಟ್ ಮಾಡಿರೋದು. ಮದುವೆ ಆಗಿದೆ ವರ್ಷದಲ್ಲಿ? ಮದುವೆ 2017. ನಂತರ ನೀವು ಸಪ್ರೇಟ್ ಆಗಿದ್ದು? ಸಪ್ರೇಟ್ ಒಂದು 2019-20 ಆದಮೇಲೆ ನಾನು ಸಪ್ರೇಟ್ ಇದ್ದೆ. ಎರಡು ವರ್ಷದಲ್ಲೇ? ಹಾಂ, ಮತ್ತೆ ಲೀಗಲ್ ಆಗಿ ರೀಸೆಂಟಾಗಿ ಆಗಿರೋದಷ್ಟೇ. ಅವನು ಕೊಡ್ತಿರ್ಲಿಲ್ಲ, ಡಿವೋರ್ಸಿಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಿದ್ದ. ಈಗ ಕ್ಲಿಯರ್ ಆಯ್ತಾ? ಇವಾಗ ಕ್ಲಿಯರ್ ಆಯಿತು. ಅದನ್ನೆಲ್ಲ ಹೊರಗಡೆ ಹೋಗೋತ್ತಾಗ ಅದೆಲ್ಲ ಬರೋದಿಲ್ಲ ಪ್ರಶ್ನೆಗಳು? ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಒಂದು ರೀಲ್ ಮಾಡಿಬಿಟ್ಟು ಹಾಕಿದ್ದೀನಿ, ಯಾರು ಕೇಳೋದು ಬೇಡ ಅಂತ. ಅದೇ ರೀತಿ ಮಾಡ್ಲಿಕ್ಕೂ ಧೈರ್ಯ ಬೇಕು. ಯಾಕಂದ್ರೆ ಸಿಂಗಲ್ ಪೇರೆಂಟ್ ಆಗಿ ಅಥವಾ ಡಿವೋರ್ಸ್ ಆದ ಸಪರೇಟ್ ಆದ ನಂತರ ಅದನ್ನು ಓಪನ್ ಆಗಿ ಹೇಳ್ಕೊಳಕ್ಕೆ ಯಾರು ಮುಂದೆ ಬರೋದಿಲ್ಲ. ಯಾರು ಹೇಳಲ್ಲ. ತುಂಬಾ ಜನ ಹೇಳ್ತಾರೆ ಇದು ಆ ಥರ ಅಲ್ಲಿದ್ದಾರೆ ಇಲ್ಲಿದ್ದಾರೆ. ನನ್ನ ಜೊತೆಗಿರುವವರು ಹೇಳ್ತಾರೆ, ಸುಮ್ಮನೆ ಅವರು ರಿಲೇಷನಲ್ಲೇ ಇರಲ್ಲ, ನಾನು ನೋಡಿದ್ದೀನಿ ಆಯ್ತಾ, ಫೋಟೋ ತಗೊಂಡು ಹಾಕ್ತಾರೆ, ಜೊತೆಗಿರುವವ್ರ ಥರ ನಾಟಕ ಮಾಡ್ತಾರೆ. ಏನಕ್ಕೆ ಬೇಕು, ಬೇಡ ಅಂತ ಹೇಳಿದ್ಮೇಲೆ ಬಿಟ್ಬಿಡೋದೆ ಅಷ್ಟೇ. ನಂತರದಲ್ಲಿ ನೀವು ಜೊತೆ ಆಗಬೇಕು ಅಂತ ಯಾವ ಥರ ಅನಿಸಿದ್ಯಾ? ಇಲ್ಲ ಇಲ್ಲ, ಸಹಸನ ಬೇಡ ಅಂತ. ಈಗ ನೆಮ್ಮದಿಯಾ? ಇವಾಗ ಹ್ಯಾಪಿ. ಈಗ ನಿಮ್ಮ ಪ್ರಮೋಷನ್ ರೇಟ್ಗಳು ಕಂಪನಿ ಮೇಲೆ ಡಿಪೆಂಡ್ ಆಗುತ್ತಾ? ಸಣ್ಣವರಿಗೆ ಒಂದು ರೇಟು, ದೊಡ್ಡವರಿಗೆ ಒಂದು ರೇಟು? ಇಲ್ಲ, ಕೊಡಗಲ್ಲಿ ಒಂದು 6000 ಫಿಕ್ಸ್. ಅದರಲ್ಲಿ ಸ್ಟೂಡೆಂಟ್ಸ್ ಇದ್ದರೆ ಒಂದು 4000 ಮಾಡಿಕೊಡ್ತೀವಿ. ಸ್ಟೂಡೆಂಟ್ಸ್ ಅಂದರೆ ವರ್ಕ್ ಮಾಡ್ತಾ ಏನಾದರೂ ಬಿಸ್ನೆಸ್ ಮಾಡ್ತಾರಲ್ಲ. ಇವಾಗ ಒಂದು ನಾಡಿದೊಂದು ಪ್ರಮೋಷನ್ ಇದೆ ಗೋಣಿಕೊಪ್ಪದಲ್ಲಿ, ಅವರು ಒಂದು ಏನೋ ಹೋಟೆಲ್ ಹಾಕ್ತಿದ್ದಾರೆ, ಅವರು ಸ್ಟೂಡೆಂಟ್ ಅಂತ ಹೇಳಿದ್ರು, ಆವಾಗ ಸ್ವಲ್ಪ ಕಮ್ಮಿ ಮಾಡ್ತೀವಿ. ಉದಾರ ಮನಸ್ಸು. ಹೌದು. ಹೊರಗಡೆ ಕೇರಳದಲ್ಲಿ ಫಿಕ್ಸ್ಡ್ ಆ ಥರ. ನಿಮ್ಮ ಜೊತೆಗೆ ಸಾಕಷ್ಟು ಮಂದಿ ಬೇರೆಯವರು ಕೂಡ ಇದ್ದಾರೆ ಪ್ರಮೋಷನ್ ಮಾಡುವವರು, ಅವ್ರ ಜೊತೆಗೆ ಇರ್ತೀರಾ ಹೇಗೆ? ನೀವೇ ಬೆಳೆಸಿರೋದು, ಅವರಾಗಿ ಬೆಳೆದು ಬಂದಿರೋದು ಹೇಗೆ? ಅದು ಆ ಥರ ಯಾರನ್ನೂ ಹೇಳೋಕ್ಕಾಗಲ್ಲ. ನಮಗೆ ಟ್ಯಾಲೆಂಟ್ ಇದ್ದರೆ ನಾವೇ ಬೆಳಿತೀವಿ, ಅವ್ರನ್ನ ನಾವು ಬೆಳೆಸೋಕ್ಕೂ ಸಾಧ್ಯ ಇಲ್ಲ. ಅವರಿಗೆ ಟ್ಯಾಲೆಂಟ್ ಇಲ್ಲದಿದ್ದರೆ ಅವರು ಬರಲ್ಲ. ಅವ್ರ ಕೈಯಲ್ಲಿ ಟ್ಯಾಲೆಂಟ್ ಇದ್ದರೆ ನಿಜವಾಗ್ಲೂ ನಮಗಿಂತ ಮುಂದೆ ಬರ್ತಾರೆ ಆ ಥರ. ಐಫೋನ್ ಮಾತ್ರನಾ, ಬೇರೆ ಏನಾದ್ರು ಯೂಸ್ ಮಾಡ್ತೀರಾ ಅದಕ್ಕೆ? ಇಲ್ಲ, ಐಫೋನ್ ಮಾತ್ರ. ಮೈಕ್ ಇದೆ. ನಿಮ್ಮ ಫೇವರೇಟ್ ಸ್ಟೈಲ್ ಬಗ್ಗೆ ನಮ್ಮ ಎಜಾಜ್ ಮಾತಾಡ್ತಾ ಇದ್ದ. ಎಂತ ಒಂದು ಡೈಲಾಗ್ ಇದೆಯಲ್ಲ, ನಮ್ಮ ಮಡಿಕೇರಿಯಲ್ಲಿ, ನಮ್ಮ ಕುಶಾಲನಗರದಲ್ಲಿ. ನಮ್ಮ ಕುಶಾಲನಗರದಲ್ಲಿ ಡೈಲಾಗ್ಸ್ ಹೇಳೋಣ. ನಮ್ಮ ಮಡಿಕೇರಿಯಲ್ಲಿ ಅಂತೇಳಿ ಸ್ಟಾರ್ಟ್ ಮಾಡ್ತೇವೆ. ಮತ್ತೆ ನಾನು ಹೇಳಿರುವ ರೆಸ್ಟೋರೆಂಟ್ ಇದೆ. ಮತ್ತೆ ಇನ್ನೊಂದೇನೋ ವಿಜಯ್ ಹೇಳ್ತಾ ಇದ್ದ, ಮಾತಾಡ್ತಾ ಹಿಂದೆಗೆ ಹೋಗೋದು ಅಂತ. ಹೌದು. ಯಾಕೆ ಅದು? ಅದು ನನಗೆ ಆ ಥರ ಆಗ್ಬಿಟ್ಟಿದೆ, ಅಭ್ಯಾಸ ಅಲ್ಲ. ಇದು ನೀವು ಕಂಟೆಂಟ್ ಮಾಡ್ತೀರಲ್ಲ, ಪ್ರಮೋಷನ್ ಕಂಟೆಂಟ್ ಸ್ಕ್ರಿಪ್ಟ್ ಇಟ್ಕೊಂಡು ಮಾಡ್ತೀರಾ ಅಥವಾ ನೀವು ಅಲ್ಲಿಗೆ ಸ್ಪಾಂಟೇನಿಯಸ್ ಆಗಿ ಮಾಡೋದು ಹೇಗೆ? ಅದು ಏನೂ ಐಡಿಯಾ ಇರಲ್ಲ, ಹೋಗ್ತೀವಿ, ನೋಡ್ತೀವಿ, ಮಾಡ್ತೀವಿ, ಬರ್ತೀವಿ ಅಷ್ಟೇ, ಬೇರೇನಿಲ್ಲ. ನೀವು ಮಾಡಿಕೊಡುವ ಕಂಪನಿ ಅಥವಾ ಶಾಪ್ ಅವ್ರ ಕಡೆಯಿಂದ ಯಾವ ರೀತಿ ಫೀಡ್ಬ್ಯಾಕ್ ಬರ್ತಾ ಇದೆ ಮಾಡಿ ಆದ ನಂತರದಲ್ಲಿ? ಮಾಡಿ ಆದ ನಂತರ ಚೆನ್ನಾಗಿದೆ ಅಂತ ಬರ್ತಿದೆ. ಅಂದರೆ ಎಲ್ಲ ಅಲ್ಲ, ಒಂದು 10% ಅಂದರೆ ಹಾರ್ಡ್ವೇರ್ ಆ ಥರ ಏನು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಇರುವ ಜನರು ನೋಡಲ್ಲ. ಆವಾಗ ಅದಕ್ಕೆಲ್ಲ TV ಆ್ಯಡ್ನೇ ಬೇಕಾಗುತ್ತೆ, ದೊಡ್ಡವರು ಬೇರೆ ಮೀಡಿಯಾ ಪ್ರಮೋಷನ್ ಬೇಕಾಗುತ್ತೆ. ಆ ಒಂದು ಟೈಮಲ್ಲಿ ಅವರು ಹೇಳಲ್ಲ, ನಾವೇ ಅರ್ಥ ಮಾಡಬೇಕು ಅಷ್ಟೇ. ಡ್ರೆಸ್, ಫ್ಯಾನ್ಸಿ, ಫುಡ್ ಇದೆಲ್ಲ ಸಕ್ಸಸ್ ಆ ಥರ. ಜಾಸ್ತಿ ಹೋಗೋದು ನಿಮ್ಮದು ಫ್ಯಾನ್ಸಿದ? ಹಾಂ, ಡ್ರೆಸ್, ಹೋಟೆಲ್, ರೆಸ್ಟೋರೆಂಟ್, ರಿಸೋರ್ಟ್ ಆ ಥರ. ಮುಂದಕ್ಕೆ ಏನಾದ್ರು ಡ್ರೀಮ್ ಇದೆಯಾ ಈ ಇನ್ಸ್ಟಾಗ್ರಾಮನ್ನು ಇಟ್ಕೊಂಡು ಬೇರೆ ಏನಾದರೂ ಮಾಡುವಂಥದ್ದು? ಇಲ್ಲ, ಇನ್ಸ್ಟಾ ಮಾತ್ರ. ಇದರ ಬಗ್ಗೆ ಏನು ಕಲ್ಪನೆ ಇದೆ ನಿಮಗೆ? ಈಗ ನೀವು ಇನ್ಸ್ಟಾ ಇಟ್ಕೊಂಡು ಪ್ರಮೋಷನ್ ಮಾಡ್ತಾ ಇದ್ದೀರಿ, ಇನ್ಕಮ್ ಬರ್ತಾ ಇದೆ, ಓಕೆ. ಲಾಂಗ್ ಟರ್ಮಿಗೆ ಯೋಚನೆ ಮಾಡಿದಾಗ ಮುಂದುವರಿಬೋದಾ? ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ನಮಗಿಂತ ಒಳ್ಳೆಯವರು ಬಂದರೆ ಅವ್ರ ಕೈಯಲ್ಲಿ ಹೋಗುತ್ತೆ. ಇವಾಗ ನಾವು ಅಂತ ಹೇಳಿದರೆ ನಾಳೆ ಬೇರೆಯವರು ಬಂದು ಮಾಡ್ಬೋದು, ಹೋಗ್ಬೋದು. ಬಟ್ ಇಂಥ ಕಂಟೆಂಟ್ಗಳಿಗೆ, ಇಂಥ ಮಾರ್ಕೆಟಿಂಗ್ ವ್ಯವಸ್ಥೆಗೆ ಅವಕಾಶ ಜಾಸ್ತಿ ಇದೆಯಾ ಅಂತ ಅನಿಸುತ್ತಾ? ಇದೆ, ಒಳ್ಳೆಯದೆ. ಒಬ್ಬಳು ಹುಡುಗಿಗೆ ನನ್ನ ಪ್ರಕಾರ ನಾನು ಇಂಪ್ರೂವ್ ಆಗಿರೋದು ಇನ್ಸ್ಟಾಗ್ರಾಮಿಂದ, ಸತ್ಯ ಹೇಳಬೇಕಂತ ಹೇಳಿದರೆ. ಆವಾಗ ಒಂದು ಫೋನ್ ಇದ್ದರೆ ಸಾಕು, ಜೀವನ ಮಾಡ್ಬೋದು ಈ ಒಂದು ಕಾಲಘಟ್ಟದಲ್ಲಿ. ತಿಂಗಳಿಗೆ ಎಷ್ಟು ಸಂಪಾದನೆ ಆಗುತ್ತೆ ಹೇಳ್ಬೇಕಾ? ಬೀಪ್ ಹಾಕ್ತೀವಿ, ನನಗೆ ಹೇಳಿ. ಎಂತ ಎಷ್ಟಾಗುತ್ತೆ ನನಗೆ ಹೇಳಿ, ಅಲ್ಲಿ ಟೆಲಿಕಾಸ್ಟ್ ಮಾಡೋದಕ್ಕೆ ಬೀಪ್ ಹಾಕ್ತೀನಿ. ಹೌದಾ? ಒಂದು 70,000 to 80,000 ಅಷ್ಟು.
ಖಾಲಿ ಇದ್ರದ್ದು ಪ್ರಮೋಷನ್ದು ಪ್ರಮೋಷನ್ ಮಾತ್ರ, ಬೇರೇನು ಸಿಗಲ್ಲ. ಖರ್ಚೆಲ್ಲ ಕಳೆದಾಗ ಒಂದು 50 ಉಳಿತದ? ಅಲ್ಲ, ಸಿಕ್ಕಿರೋದೇ ಇಲ್ಲ ಇರೋದು ನಾನು. ಅದೇ ಈಗ ನೀವು ಹೋಗಿ ಬರೋ ಎಕ್ಸ್ಪೆನ್ಸ್ ಎಲ್ಲ ಅದರಲ್ಲಿ ಮೈನಸ್ ಮಾಡಿದಾಗ ಹಾಂ ಆ ಥರ ಅಂದರೆ ಒಂದು 2 ಮಂತ್ ಬ್ಯಾಕ್ 1 ಲ್ಯಾಕ್ ಸಿಕ್ಕಿತ್ತು. ಅದಕ್ಕಿಂತ ಅದು ನೋಡುವಾಗ ಗೊತ್ತಾಗುತ್ತೆ ಅದರಲ್ಲಿ. ನೀವು ಹೋದಾಗ ಅಲ್ಲಿ ಖರ್ಚುಗಳು ಬೇಕಾಗುತ್ತೆ, ಟ್ರಾವೆಲ್ ಅಲೌನ್ಸ್ ಬೇಕು. ಮಡಿಕೇರಿ ಕೊಡಗಿನಲ್ಲಿ ಆದರೆ ಕರ್ನಾಟಕದಲ್ಲಿ ನಿಮಗೆ ಒಂದು ವಿಡಿಯೋ 6000 ತಗೊಂಡ್ರೆ 4500 ನಮ್ಮ ಕೈಲಿರುತ್ತೆ. ಅದೇ ಆ ಥರ. ಕರ್ನಾಟಕದಾದರೆ ಫ್ರೀ ಬಸ್ ಇದೆ, ಫ್ರೀ ಬಸ್ಸಲ್ಲಿ ಹೋಗ್ಬೋದು. ಕೇರಳಕ್ಕೆ ಹೋದಾಗ ಇಲ್ಲ, ಕೇರಳ ಇಲ್ಲ, ಬಸ್ ಚಾರ್ಜ್ ಬೇಕು, ಫುಡ್ ಬೇಕು, ಜೊತೆಗೆ ಹುಡುಗರು ಶೂಟಿಂಗ್ಗೆ ಬಂದಾಗ ಅವರಿಗೂ ಕೊಡಬೇಕು, ಎಡಿಟ್ ಕೊಡಬೇಕು. ಎಷ್ಟು ಕೊಡ್ತೀರಿ? ನಾವು ಯಾರಾದ್ರು ನೋಡೋರಿದ್ರೆ ನಾನು ಶೂಟ್ ಮಾಡ್ತೀನಿ ಅಂತ ಹೇಳಿ ಬಂದರೆ ನೀವೆಲ್ಲ ಬರಲ್ಲ, ಅಷ್ಟು ಸಣ್ಣ ಅಮೌಂಟ್ ಕೊಡೋದು. ಅಲ್ಲ, ಯಾರಾದ್ರು ಕಾಲೇಜಿಗೆ ಹೋಗೋ ಮಕ್ಕಳು, ಹೌದು, ಅದು ದೊಡ್ಡದಾಗುತ್ತೆ ಆ ಅಮೌಂಟ್, ಅದಕ್ಕೆ ಅವರಿಗೆ ನೋಡಿ ಕೊಡೋದು. ಆ ಥರ ಯಾರಾದ್ರು ಕಾಲೇಜಿಗೆ ಹೋಗಿ ನೋಡ್ತಾ ಇದ್ರೆ, ಶೂಟಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ರೆ, ಮೊಬೈಲ್ನಲ್ಲಿ ವಿಡಿಯೋಗ್ರಫಿಯಲ್ಲಿ ಆಸಕ್ತಿ ಇದ್ರೆ ಇದನ್ನು ಟ್ರೈ ಮಾಡ್ಬೋದು. ಹೌದು, ಇವಾಗ ನನ್ನ ಪ್ರಕಾರ ಇದರಲ್ಲೇ ಮಾರ್ಕೆಟಿಂಗ್ ಜಾಸ್ತಿ. ಶೂಟ್ ಮಾಡಿದಾಗ ಒಂದು ಅರ್ಧ ಗಂಟೆ ಶೂಟಿಂಗ್ ಟೈಮ್ ಇರ್ಬೋದಾ? ಒಂದು 1 ಅವರ್ ಬೇಕಾ? ಕೇರಳ ಹೋದರೆ 1 ಅವರ್ ಅಲ್ಲ, 4 ಅವರ್. ಅವರು ಇದು ಮಾಡ್ತಾರೆ, ಅವರು ಇಲ್ಲಿಗಿಂತಲ್ಲ ಎಂತ ಅಲ್ಲಿದು ಬೇರೆನೆ ಎಡಿಟಿಂಗ್ ಎಲ್ಲ ಅವ್ರದ್ದು ಪರ್ಫೆಕ್ಟ್ ಆಗಿರುತ್ತೆ. ನಮ್ಮದು ಕೊಡಗಿನವ್ರ ಥರ ಅಲ್ಲ, ಬೇರೆ ಒಂದು ಟೈಪ್. ನೀವು ಎಡಿಟಿಂಗ್ ಎಲ್ಲಿ ಮಾಡೋದು? ಎಡಿಟಿಂಗ್ ಇದೇ ಥರ ಕಾಲೇಜ್ ಹುಡುಗರು ಮಾಡಿಕೊಡ್ತಾರೆ. ಪರ್ಮನೆಂಟ್ ಆಗಿ ಇದ್ದಾರೆ 3-4 ಜನ ಇದ್ದಾರೆ. ಒಬ್ರು ಬಿಸಿ ಇದ್ರೆ ಒಬ್ಬರಿಗೆ ಕೊಡ್ತೀವಿ. ಪ್ರೊಫೆಷನಲ್ ಆಗಿ ಎಡಿಟ್ ಮಾಡ್ಕೊಡ್ತಾರೆ. ಮೊಬೈಲ್ ಎಲ್ಲ ಸಾಧ್ಯ ಇಲ್ಲ ಅಷ್ಟು ಇದು ಮಾಡಲಿಕ್ಕೆ. ಹೌದು. ಇಲ್ಲಿ ನಿಮ್ಮಲ್ಲಿ ಆ ಕಡೆಯವರೇನಾ? ಹಾಂ, ಇಲ್ಲಿ ಅವರೇ, ವಿರಾಜ್ಪೇಟೆ. ಇಬ್ಬರಿಗೆ ಜೀವನಕ್ಕೆ ಒಂದಷ್ಟು ಆಧಾರ ಆಗಿದೆ. ಹೌದು. ಎಷ್ಟು ಹೋಗುತ್ತೆ ಅವರಿಗೆ ಒಂದು ಎಡಿಟಿಂಗ್ ಖರ್ಚು ತಿಂಗಳಿಗೆ? ಅಂದರೆ ಅವರಿಗೆ ಇರುತ್ತೆ ಒಂದು 7,000-8,000 9,000 ಅಲ್ಲಿ. ಪಾರ್ಟ್ ಟೈಮ್ ತಾನೆ? ಹೌದು. ಒಳ್ಳೆ. ಈಗ ಕನಿಷ್ಠ ಏನಿಲ್ಲ ಅಂದ್ರೆ ಅವ್ರದ್ದು ಖರ್ಚಿಗಾದ್ರೂ ಆಗುತ್ತೆ. ನಾನು ನನಗಿಂತ ನೋಡೋದು ಅವ್ರದ್ದು, ಅವ್ರಿಗೆ ಎಷ್ಟು ಹೋಗಿದೆ ಖುಷಿಯಿಂದ ನೋಡೋದ, ಬೇಜಾರಲ್ಲಿ ನೋಡೋದ? ಎರಡು ಸಹ ಇದೆ. ಬೇಜಾರಿಲ್ಲ ನನಗೆ, ಅವರಿಂದ ನಾನು, ನನ್ನಿಂದ ಅವರು. ಚೆನ್ನಾಗಿ ಎಡಿಟ್ ಮಾಡಿ ಔಟ್ಪುಟ್ ನಿಮಗೆ ಕೊಟ್ಟರೆ ನೆಕ್ಸ್ಟ್ ಅವ್ರ ಕೈಯಲ್ಲೇ ಇರೋದು ಜಾಸ್ತಿ. ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಬರೋದಿಲ್ಲ. ಹೌದು. ಒಂದಷ್ಟು ಪ್ರಶ್ನೆಗಳಿದ್ದಾವೆ, ಅದಕ್ಕೆ ಪಟ ಆನ್ಸರ್ ಮಾಡಿ. ವಿಡಿಯೋ ಶೂಟ್ ಮಾಡುವಾಗ ಫಿಲ್ಟರ್ ಯೂಸ್ ಮಾಡ್ತೀರಾ? ನೋ ಫಿಲ್ಟರ್. ನೋ ಫಿಲ್ಟರ್. ವೈರಲ್ ಯಾವ್ದಾದ್ರು ವಿಡಿಯೋ ವೈರಲ್ ಆದಾಗ, ಕೆಟ್ಟ ರೀತಿಯಲ್ಲಿ ವೈರಲ್ ಆದಾಗ, ಟ್ರೋಲ್ ಮಾಡಿದಾಗ ಏನು ಫೀಲ್ ಆಗುತ್ತೆ? ಫೀಲ್ ಆಗಲ್ಲ. ಇದುವರೆಗೆ ವೈರಲ್ ಅಂದರೆ ಟ್ರೋಲ್ ಆಗಿಲ್ಲ, ಆದರೂ ಫೀಲ್ ಆಗಲ್ಲ. ಅದು ಅದರ ಇದಕ್ಕೇನೆ ತಗೊಳ್ಳಿ. ಕೆಟ್ಟ ಕಮೆಂಟ್ ಬಂದಾಗ ಏನು? ಕೆಟ್ಟ ಕಮೆಂಟ್ ಬಂದರೂ ಆಗಲೇ ಹೇಳಿದ್ರಲ್ಲ ಏನು ಮಾಡೋದಿಲ್ಲ ಅಂತ. ಸೆಲ್ಫಿ ಶೂಟ್ ಅವ್ರ ಕ್ಯಾಂಡಿಡ್ ಶೂಟ್ ಪ್ರಮೋಷನಲ್ಲಿ ಜಾಸ್ತಿ ಲೈಕ್ ಮಾಡೋದು? ಸೆಲ್ಫಿ. ಯಾಕೆ ಗೊತ್ತಿಲ್ಲ. ಅಲ್ಲಿ ಕ್ಯಾಮರಾಮನ್ಗೆ ಚಾರ್ಜ್ ಕೊಡೋದು ಬೇಡ ಅಂತ ಆಗಿಲ್ಲ. ಎಡಿಟಿಂಗ್ ಯಾವ ಆ್ಯಪ್ ಯೂಸ್ ಮಾಡ್ತಾರೆ ನಿಮ್ಮ ಟೀಮ್ ಅವರು? ಕ್ಯಾಪ್ ಕಟ್. ನಿಮ್ಮ ಸಿಗ್ನೇಚರ್ ಪೋಸ್ ತೋರಿಸಿ ಒಂದ್ಸಲ. ನಾನು ಹೇಳಿರುವ ಡೈಲಾಗ್ ಸಮೇತ ಬರಬೇಕು. ಹೌದು, ಡೈಲಾಗ್ ಸಮೇತ ಹೇಳಿ ನೋಡುವ. ನಾನು ಹೇಳಿರೋ ರೆಸ್ಟೋರೆಂಟ್ ಇದೆ, ನಾನು ಹೇಳಿರೋ ಸ್ಟುಡಿಯೋ ಇದು. ಹೌದು. ಶೂಟಿಂಗ್ ಮುಂಚೆ ನಿಮ್ಮದು ಪ್ರಿಪ್ರೇಷನ್ ಯಾವ ರೀತಿ ಇರುತ್ತೆ? ಏನಿರಲ್ಲ, ಬ್ಲ್ಯಾಂಕ್ ಆಗಿ ಹೋಗೋದಾ? ಬರೋತ್ತಿಗೆ ತುಂಬಿಸ್ಕೊಂಬರೋದು. ಬ್ರ್ಯಾಂಡ್ ಪ್ರಮೋಷನ್ದು ಡ್ರೀಮ್ ಕಂಪನಿ ಯಾವುದಿದೆ? ಇಂಥ ಕಂಪನಿಗೆ ನಾವು ಮಾಡಬೇಕು ಅಂತ ಏನಾದ್ರು ಒಂದು ತಲೆಗೆ ಬಂದಿರುತ್ತೆ? ಏನಿಲ್ಲ. ಯಾವುದಿಲ್ಲ, ಡ್ರೀಮ್ ಬೇಕು. ನಿಮ್ಮ ಹಿಡನ್ ಟ್ಯಾಲೆಂಟ್ ಏನು? ಇದು ಅಲ್ಲದೆ, ನಿಮ್ಮದು ಲ್ಯಾಬ್ ಅಲ್ಲದೆ, ಪ್ರಮೋಷನ್ ಅಲ್ಲದೆ, ರೀಲ್ಸ್ ಅಲ್ಲದೆ? ನಿದ್ದೆ ಮಾಡೋದು. ಚೆನ್ನಾಗಿ ನಿದ್ದೆ ಮಾಡ್ತೀರಿ? ಎಷ್ಟು ಗಂಟೆ ದಿನ? ಫುಲ್ ಟೈಮ್ ಒಂದು 9 ಗಂಟೆಯಿಂದ. ಅಂದರೆ ಲ್ಯಾಬಿಗೆ ಪ್ರಮೋಷನಿಗೆ ಜಾಸ್ತಿ ಹೋಗೋದು. ಲ್ಯಾಬಿಗೆ ಒಂದು 3 ಡೇಸ್ ಫ್ರೀ ಇದ್ದರೆ ಬೆಳಿಗ್ಗೆ ಒಂದು 9 ಗಂಟೆಯಿಂದ ಸಂಜೆ ಒಂದು 4 ಗಂಟೆ ತನಕ. ಯಾವ ಲೋಕದಲ್ಲಿ ಅಂತ ಗೊತ್ತಿರಲ್ಲ. ಮಗಳು ಹೋಗಿರ್ತಾಳಲ್ಲ ಸ್ಕೂಲ್ಗೆ ಬಿಟ್ಟಾದ್ಮೇಲೆ. ಮೆಸೇಜ್ ನೋಡ್ತೀರಾ? ಇನ್ಸ್ಟಾಗ್ರಾಮ್ ಮೆಸೇಜ್ಗಳನ್ನ? ಇನ್ಸ್ಟಾ ನೋಡ್ತೇನೆ. ಅಂದರೆ ಹಲೋ ಪ್ರಮೋಷನ್ ಇದೆಯಾ ಅಂತ ನೋಡುವಾಗ ಮಾತ್ರ ರಿಪ್ಲೈ ಕೊಡ್ತೇನೆ. ಅದರಲ್ಲೂ ಕೆಲವರು ಮಾತಾಡೋಕ್ಕೋಸ್ಕರ ಪ್ರಮೋಷನ್ ಇದೆಯಾ ಅಂತ ಕೇಳ್ತಾರೆ. ಆವಾಗ ಲೊಕೇಶನ್ ಅಂತ ನಾವು ಕೇಳ್ತೀವಿ ಯಾವುದು ಅಂತ. ಆವಾಗ ಎಲ್ಲಿ ಮನೆ ಆ ಥರ ಕೇಳುವಾಗ ಜಸ್ಟ್ ತುಂಬ ಫನ್ನಿ ಅನ್ಸೋದ ಕಮೆಂಟ್ಗಳು ಯಾವುದು ಬಂದಿರುತ್ತೆ? ಕಮೆಂಟ್ ಅವ್ರ ಮೆಸೇಜ್ ಫನ್ನಿ ಅಂತ ಹೇಳುವಾಗ ರೀಸೆಂಟಾಗಿ ಒಬ್ಬರು ಹಾಕಿದ್ರು, ನೀನು ತಲೆಗೆ ಬಟ್ಟೆ ಹಾಕದಿದ್ದಾಗ ಯಾಕೆ ಮುಸ್ಲಿಂ ಅವರನ್ನೆಲ್ಲ ಹೇಳಿಸೋದು ಅಂತ. ನಾನು ಹೇಳಿದೆ, ಯಾಕೆ ಅವ್ರನ್ನೆಲ್ಲ ನೀವು ಹೇಳೋದು, ನನ್ನನ್ನು ಮಾತ್ರ ಹೇಳಿದರೆ ಸಾಕಲ್ಲ ಅಂತ. ಆ ಕಡೆಯಿಂದ ಏನು ಬಂದಿಲ್ವಾ? ಆ ಕಡೆಯಿಂದ ಏನಿಲ್ಲ.
ನಿಮ್ಮ ಕಂಟೆಂಟ್ ಕ್ರಿಯೇಟರಲ್ಲಿ ನೀವು ಯಾರು ನಿಮ್ಗೆ ಇಷ್ಟ? ಈ ಪ್ರಮೋಷನ್ ಅಂತಲ್ಲ, ಈ ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋರು ನೋಡ್ತಾ ಇರ್ತೀರಲ್ಲ. ವಿನಯ್ ಮಡಿಕೇರಿ, ಗುಬ್ಬಿ. ಕೊಡಗಿನಾಚೆಗೆ ಕೊಡಗಿನಾಚೆಗೆ ತುಂಬ ಜನ ಇದ್ದಾರೆ. ಯಾರು? ಅಲ್ತಾಫ್ ಮತ್ತೆ ತುಂಬ ಜನ. ಕೇರಳದವರ? ಕೇರಳದವರು. ಕನ್ನಡದಲ್ಲಿ ಹೇಳಿದ್ರು. ಕನ್ನಡದಲ್ಲಿ ಕರ್ನಾಟಕದಲ್ಲಿ ಹೇಳ್ಬೇಕಾ ಯಾರು ಅಂತ? ನವೀನ್ ಅಂತ ಒಬ್ಬ ಇದ್ದಾನೆ, ಗೊತ್ತಾ? ಯಾರು? ಅಲ್ಲಿ ಕಡಗದಾಳಲ್ಲಿ ಇದು ಮಾಡಿರೋದು, ರೈಸ್ ಕೇವ್ ಹೌಸದ ವಿಡಿಯೋ ಮಾಡಿದ್ದಾನೆ ಅವನು. 1 ಮಿಲಿಯನ್ ಏನೋ ರೈಸ್ ಕೇವ್ ಹೌಸ್ ಮಾಡಿದ್ದಾನೆ. ಹೌದಾ? ಇವನಿಗೆಲ್ಲ ಮದುವೆ ಮಾಡಿಸಿ ಬಂದಿದ್ದಾನೆ ಅವನು ನವೀನ್. ಹುಡುಗಿಯರಲ್ಲಿ? ಹುಡುಗಿಯರು ಅಷ್ಟು ನೋಡಲ್ಲ. ಅಂದ್ರೆ ನಾವು ನಮ್ಮ ಕೊಡಗಿನವ್ರನ್ನೇ ಜಾಸ್ತಿ ನೋಡೋದು, ಗೊತ್ತಾ? ಹುಡುಗರು ಹುಡುಗಿರದು ವಿಡಿಯೋ ನೋಡೋದು, ಹುಡುಗರದು ವಿಡಿಯೋ ನೋಡೋದು ಅಷ್ಟೇ, ಬೇರೆ ಏನಿಲ್ಲ. ಅಲ್ಲ, ನಮ್ಮ ಜೊತೆಗೆ ಇರ್ತಾರಲ್ಲ ಅವ್ರದ್ದು ವಿಡಿಯೋನೇ ನೋಡೋದು. ಅಂದ್ರೆ ವಿನಯ್, ಮಿಸ್ತ್ರಿಯ ಆತರ. ನಿಮ್ಮ ಟೀಮ್ ಏನಾದ್ರು ಮಾಡ್ಕೊಂಡಿದ್ದೀರಾ? ಟೀಮ್ ಇಲ್ಲ, ನಾವು ಮಾತಾಡ್ತಾ ಇರ್ತೀವಿ. ನಮಗೇನಾದ್ರೂ ಪ್ರಮೋಷನ್ ಬಂದು ಇನ್ನೊಬ್ರು ಬೇಕು ಅಂತ ಹೇಳುವಾಗ ಜಸ್ಟ್ ಅವ್ರನ್ನ ರೆಕಮೆಂಡ್ ಮಾಡ್ತೀವಿ ಅಷ್ಟೇ. ನಿಮಗೆ ಕೊಲಾಬ್ರೇಷನಲ್ಲಿ ಇಂಥವ್ರನ್ನೇ ಯಾರನ್ನ ನಾವು ಕೊಲಾಬ್ ಮಾಡ್ಕೋಬೇಕು ಅಂತ ಏನಾದ್ರು ಇದೆಯಾ? ಇಲ್ಲ, ನಾನು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ರೀಲ್ಸ್ ನೋಡಿರ್ಬೋದು. ಯಾರೆಲ್ಲ ಇನ್ಸ್ಟಾ ಯೂಸ್ ಮಾಡ್ತಾರೆ, ಅಂದರೆ ವಿಡಿಯೋ ಮಾಡ್ತಿದ್ದಾರೆ ಇವಾಗ, ಅವ್ರ ಜೊತೆ ಎಲ್ಲ ನಾನು ವಿಡಿಯೋ ಮಾಡಿದ್ದೀನಿ. ಅಂದರೆ ಒಬ್ರನ್ನೂ ಬಿಡಲಿಲ್ಲ, ಎಲ್ಲರ ಜೊತೆನೂ ವಿಡಿಯೋ ಮಾಡಿದ್ದೀನಿ. ಈ ಹೊರಗಡೆ ಹೋದಾಗ ಯಾವ ರೀತಿ ಜನರ ರೆಸ್ಪಾನ್ಸ್ ಇರುತ್ತೆ? ಕಾಮನ್ ಪೀಪಲ್ದು 10K ಆಗೋ ತನಕ ಯಾರಿಗೂ ಅರ್ಥ ಆಗಿರಲ್ಲ ನಾವು ಅಂತ. ಒಂದು 15K ಆದಮೇಲೆ ಎಲ್ಲರೂ ಹೇಳ್ತಾರೆ ನೀವಲ್ವಾ ಅಂತಂದರೆ ನಾವು ನಾರ್ಮಲ್ ಆಗಿ ಹೋಗ್ತೀವಿ. ಮೊನ್ನೆ ಸಹ ಇಲ್ಲಿ ಪಿಜ್ಜಾ ಹಟ್, ನನಗೆ ಗೊತ್ತಿಲ್ಲ ಆಯಿತಾ ನಾನು ರೀಲ್ ಮಾಡೋದು ಅಂತ. ನಾನು ಜಸ್ಟ್ ಹೋದಾಗ ಅವರು ಹಲೋ ಮೇಡಮ್, ಹಾಯ್ ಮೇಡಮ್ ಅಂತ ಹೇಳಿದ್ರು. ನನಗೆ ಶಾಕ್ ಆಯಿತು, ಯಾವ ರೀತಿ ಅಂತ. ಮತ್ತು ಅವರು ನೀವು ರೀಲ್ಸ್ ಮಾಡಲ್ವಾ ಅಂತ ನಾನು ಹೇಳ್ದೆ ಹೌದು ಅಂತ. ಆವಾಗ ನನಗೆ ಫ್ಲಾಶ್ ಆಗಿರೋದು, ಅದಕ್ಕೆ ಅವರು ಗುರುತಿಸಿರೋದು ಅಂತ. ನೀವು ದಿನನಿತ್ಯ ಜೀವನದಲ್ಲಿ ಹೆಂಗೆ ಫನ್ನಿ ಆಗಿರ್ತೀರಾ, ಸೀರಿಯಸ್ ಆಗಿರ್ತೀರಾ, ಹೆಂಗೆ? ನನಗೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡಬೇಕು, ಅಂದರೆ ಟ್ರಾವೆಲ್ ಹೋಗ್ತಾ ಇರಬೇಕು. ಅದು ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಮಿಸ್ರಿ ಅಂತ, ಅವಳ ಜೊತೆ ಕೇಳ್ತಾ ಇರ್ತೀನಿ ಯಾವಾಗ ಹೋಗುವ ಅಂತ. ಅವಳು ಯಾವಾಗಲೂ ಡ್ಯೂಟಿಯಲ್ಲಿ ಇರ್ತಾಳೆ ಆ ಥರ. ನೀವು ಇತ್ತೀಚೆಗೆ ಪೆಟ್ರೋಲ್ ಎಲ್ಲ ಕೊಡ್ಸಿರಲ್ಲ, ಪೆಟ್ರೋಲ್ ಹಾಕ್ಸಿರಿ ಗಾಡಿಗೆ, ನಿಮ್ಮ ಸ್ವಂತ ಖರ್ಚಲ್ಲಿ ಹಾಕಿರೋದ? ಹೌದೌದು, ಬೇರೆ ಯಾವ್ದು ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ? ನಮ್ಮ ಅಕೌಂಟಿಗೆ ದುಡ್ಡು ಜಾಸ್ತಿ ಆಗಿ ಅಲ್ಲ, ಅಂದರೆ ನಮ್ಮ ಫಾಲೋವರ್ಸಿಗೆ ಹ್ಯಾಪಿನೆಸ್ ಆಗಲ್ಲ ಆ ಥರ. ಅಭಿಮಾನಿಗಳಿಗೆ ಈ ರೀತಿಯೂ ಕೊಡ್ತಾರೆ. ಗಾಡಿ ಇಲ್ಲದವ್ರು ಏನು ಮಾಡಲಿ? ಆಗ ಗಾಡಿ ಇಲ್ಲದವರಿಗೆ ಬೇಕು, ಗಾಡಿ ಇರೋರು ನೀವು ಪೆಟ್ರೋಲ್ ಹಾಕ್ಸ್ತೀರಿ, ಡೀಸೆಲ್ ಹಾಕ್ಸ್ತೀರಿ. ಗಾಡಿ ಇಲ್ಲದವರಿಗೆ ಕ್ವಶನ್ ಕೇಳೋ ಟೈಮಲ್ಲಿ ಅವರು ಇದ್ದರೆ ಆ ಅಮೌಂಟ್ ಕೊಡ್ತೀವಿ ಆ ಥರ. ಹಂಗೆ ನೀವು ಪೆಟ್ರೋಲ್ ಚಾಲೆಂಜ್ ಬದಲು ಬೇರೆ ಏನಾದ್ರು ಮಾಡಬೇಕಲ್ಲ. ಈ ಸುಮಾರು ಜನ ಅಂಗಡಿ ಇವಾಗಲೇ ಹೇಳ್ದಂಗೆ ಪಿಜ್ಜಾ ಹಟಲ್ಲಿ ಹೋದಾಗ ಅಲ್ಲಿ ನಿಮ್ಮ ಫ್ಯಾನ್ಸ್ ಇದ್ದಾರೆ, ಹೊರಗಡೆ ಬೇರೆ ಮಾಡುವ ನೆಕ್ಸ್ಟ್ ಬೇರೆ ಮಾಡುವ. ಅದಾದ ನಂತರ ನಿಮ್ದು ಫಾಲೋವರ್ಸ್ ಜಾಸ್ತಿ ಆಗಿದಾರಾ? ಅದು 44 ಅದೆಲ್ಲ ಹೆಂಗ್ ಬರುತ್ತೆ ತಲೆಗೆ ನಿಮಗೆ? ಮೈಂಡ್ ಅಂದ್ರೆ ಇದರಲ್ಲಿ ಕೂತ್ಕೊಳ್ತಾ ಇರ್ತೀವಿ ಅಲ್ಲ, ಆವಾಗ ನಾನು ಆಗ್ಲೇ ಹೇಳಿದ ಅದರಲ್ಲೇ ನೇತಾಡ್ತಾ ಇರ್ತಾನೆ, ನೀವು ಇದರಲ್ಲೇ ಇರ್ತೀವಿ. ಹೌದು, ಬೇರೆ ಬೇರೆ ನೋಡಿದಾಗ ಒಂದೊಂದು ಐಡಿಯಾ ಬರ್ತಾ ಇರುತ್ತೆ. ನೆಕ್ಸ್ಟ್ ನಿಮ್ಮ ಫ್ಯೂಚರ್ದು ಡ್ರೀಮ್, ನಿಮ್ಮ ಲ್ಯಾಬ್ ಅಥವಾ ಈ ಪ್ರಮೋಷನ್ ಫೀಲ್ಡ್ ಎಲ್ಲನೂ ಸೇರಿಸಿದಾಗ ಏನಾದರೂ ಒಂದು ಕಲ್ಪನೆ ಇದೆಯಾ? ಏನಿದೆ? ಬಿಗ್ ಬಾಸ್ ಹೋಗ್ಬೇಕು ಅಂತ. ಹೋಗ್ಬೇಕು ಅಂದಿದೆ, ಕರ್ಕೊಳ್ತಾರ ಗೊತ್ತಿಲ್ಲ. ಈ ವಿಡಿಯೋ ನೋಡ್ತಾ ಇದ್ರೆ ನನ್ನನ್ನು ಕರೀರಿ ಆಯ್ತಾ? ನಮ್ಮ ರಕ್ಷಿತಾ ಶೆಟ್ಟಿ ಹೌದು, ಇದೇ ಚೇರ್ಲಿ ಕೂತಿದ್ರು, ನಾನು ಇದೇ ಚೇರ್ಲಿ ಕೂತಿದ್ದೆ, ನಾನು ಇಲ್ಲೇ ಇದ್ದೀನಿ ಬಿಗ್ ಬಾಸ್. ಇವಾಗ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಾರೆ, ಆವಾಗ ನಾನು ಹೋಗ್ತೀನಿ ಈ ಚೇರಿಂದ. ಎಲ್ಲರಿಗೂ ಒಂದೊಂದು ಕನಸಿರುತ್ತೆ. ಹೌದು, ಬಿಗ್ ಬಾಸ್ ದೊಡ್ಡ ಕನಸು. ಯಾಕಾಗಿ ಹೋಗ್ಬೇಕು ಅಂತ ಬಿಗ್ ಬಾಸ್ಗೆ? ಅಂದರೆ ನಾವು ಇದೆಲ್ಲ ಸ್ಟಾರ್ಟ್ ಮಾಡಿರೋದು ಜನರು ನಮ್ಮನ್ನು ಗುರುತಿಸಲಿ ಅಂತ. ಅವಾಗ ಇವಾಗ ಕೊಡಗಿನವರು ಮಾತ್ರ ನಮ್ಮನ್ನು ಗುರುತಿಸಿರೋದು. ಆಮೇಲೆ ಹೋದ್ಮೇಲೆ ಬಿಗ್ ಬಾಸ್ ಹೋದ್ಮೇಲೆ ಕರ್ನಾಟಕದವರಿಗೆಲ್ಲ ಸ್ವಲ್ಪ ಆದ್ರೂ ಗೊತ್ತಾಗುತ್ತಲ್ಲ. ಅಲ್ಲಿ ಒಳಗೆ ಆಗುವಂಥ ಜಗಳ, ಹೊಡೆದಾಟ, ಕಚ್ಚಾಟ ನೋಡಿದಾಗ ನಿಮಗೆ ಹೋಗ್ಬೇಕು ಅಂತ ಅನಿಸುತ್ತಾ? ಅಂದರೆ ಜಗಳ ಒಂದು ಸೈಡಿಗೆ, ಫ್ರೇಮ್ ಗುರ್ತಿಸೋದು ಅದೆಲ್ಲ ಬೇಕು. ನಮ್ಮನ್ನೆಲ್ಲರೂ ಗೊತ್ತಾಗಬೇಕು, ಆ ಥರ ಇರಬೇಕು ಬದುಕುವಾಗ ಅಲ್ಲ. ಹೌದು, ಬಿಗ್ ಬಾಸಲ್ಲಿ ಅವಕಾಶ ಸಿಗಲಿ, ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ. ಸಿಗಲಿ, ಹೇಳೋಕ್ಕಾಗೋದಿಲ್ಲ ಈ ಚೇರು ಗುಣ. ಯಾಕೋ ಈಗ ನೆಮ್ಮದಿಯಾಗಿದ್ರೆ ಅನಿಸುತ್ತೆ ನನಗೆ, ರೀಲ್ಸ್ ಮಾಡಿಕೊಂಡು ಪ್ರಮೋಷನ್ ಮಾಡಿಕೊಂಡು ಲ್ಯಾಬ್ ನೋಡಿಕೊಂಡು. ಹೌದು, ಬಿಗ್ ಬಾಸ್
ಗೊತ್ತಿಲ್ಲ ಯಾರ್ಯಾರು ಹಣೆಯಲ್ಲಿ ಎಲ್ಲೆಲ್ಲಿ ಬರೆದಿರುತ್ತೆ ಅಂತ. ಆಗಲಿ. ಥ್ಯಾಂಕ್ ಯು. ಅಪ್ಪ ಅಮ್ಮೆಲ್ಲ ಮನೆಗೆ ಬರ್ತಾರೆ? ಅಪ್ಪ ಅಮ್ಮ ಮನೆ ಅವರು ತುಂಬ ಚೆನ್ನಾಗಿದ್ದಾರೆ, ತುಂಬ ಸಪೋರ್ಟ್ ಇದೆ. ಪ್ರತಿ ವಿಡಿಯೋನ ಅವ್ರಿಗೆ ತೋರಿಸ್ತೀರಾ? ಹೌದು, ಅವರಿಗೆ ಇನ್ಸ್ಟಾ ಮಾಡಿ ಕೊಟ್ಟಿದ್ದೀನಿ, ಅಮ್ಮನಿಗೆ ಮತ್ತು ಅಪ್ಪನಿಗೆ ಇಬ್ಬರಿಗೆ. ಅಪ್ಪ ನೋಡಿಬಿಟ್ಟು ಬಂದು ಮಗಳಿಗೆ ಕೇಳ್ತಾರೆ ಇದಕ್ಕೆ ಹೇಗೆ ಲೈಕ್ ಮಾಡೋದು ಅಂತ. ಆ ಥರ ಅಷ್ಟೊಂದು ಸಪೋರ್ಟ್ ಇದ್ದಾರೆ. ಲೈಕ್ ಮಾಡ್ಲಿಕ್ಕೆ ಮಗಳು ಹೋಗ್ಬೇಕಾ? ಅಪ್ಪನಿಗೆ ಗೊತ್ತಿಲ್ಲ ಹೇಗೆ ಅಂತ. ಆವಾಗ ಮಗಳ ಹತ್ರ ಬಂದು ಕೇಳ್ತಾರೆ ಇದಕ್ಕೆ ಹೇಗೆ ಲೈಕ್ ಮಾಡೋದು ಅಂತ. ಆ ಥರ. ಓಕೆ, ಒಳ್ಳೆಯದಾಗಲಿ. ಕೂರ್ಗ್ ಬಜ್ ನಮ್ಮ ಫಸ್ಟ್ ಕಂಟೆಂಟ್ಗೆ ಯಾರನ್ನ ಕರೆಸ್ಬೇಕು ಅಂತ ಹೇಳಿದ್ರೆ ನಮ್ಮ ಎಜಾಜ್ ಸೆಮಿನ ಕರೆಸು ಅಂತ ಹೇಳಿದ್ದ. ಥ್ಯಾಂಕ್ ಯು ಎಜಾಜ್. ಅವನು ಬರೋತ್ತಿಗೆ ಎಜಾಜೇ ಇಲ್ಲ. ಹೌದು. ಎಜಾಜ್ ತುಂಬ ಖುಷಿಯಾಗಿದೆ. ನೀವು ಸ್ಟೇಟಸ್ ಹಾಕೊಂಡಿದ್ದಲ್ಲ, ಸ್ಕ್ರೀನ್ ಶಾಟ್ ತೆಗೆದು ಅವನನ್ನು ಇನ್ವೈಟ್ ಮಾಡಿ ಮೆಸೇಜ್ ಹಾಕಿದ್ದಲ್ಲ. ಹೌದೌದು, ಖುಷಿಯಾಗಿದ್ದ. ನನಗೂ ಖುಷಿ ಆಯಿತು ಕರೆದಿದ್ದಕ್ಕೆ. ಹೇಗನ್ನಿಸ್ತು ಬಂದು ಮಾತಾಡಿ? ತುಂಬ ಚೆನ್ನಾಗಿದೆ. ಸುಮಾರು ಕೇಳಬೇಕು ಅಂದಿದ್ದೆ, ಬಟ್ ಅವರೇ ರಿಸ್ಟ್ರಿಕ್ಟ್ ಮಾಡಿದರು, ಹೆಚ್ಚು ಕೇಳಬಾರ್ದು ಅಂತ. ಹಾಗಾಗಿ ಈಗ ಹೇಳಿದ್ರಲ್ಲೇ ಏನಾಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಒಂದು ಫ್ಲೋಲಿ ಹೋಗ್ತಾ ಇದ್ದಾರೆ ಅಂತೆ. ಇನ್ನೇನೋ ಮಾತಾಡಿ ನಾವು ಅದನ್ನು ವಿಡಿಯೋ ಹಾಕಿ ಅದನ್ನು ನಮ್ಮ ಮಧ್ಯದಲ್ಲೇ ಯಾರಾದರೂ ಕಟ್ ಮಾಡಿ ಇವ್ರನ್ನ ಟ್ರೋಲ್ ಮಾಡಿದಾಗ ಬೇಡ. ಅದಕ್ಕಾಗಿ ಅವರ ಬಿಸ್ನೆಸ್ಸಿಗೆ ಅವರ ಪ್ರೊಫೆಷನ್ಗೆ ಹೊಡ್ತಾ ಬೀಳೋದು ಬೇಡ. ಹಾಗಾಗಿ ಹೆಚ್ಚು ಕೇಳೋದಕ್ಕೆ ಹೋಗಲಿಲ್ಲ. ಬಟ್ ಎಷ್ಟು ಬೇಕು ಅಷ್ಟು ವಿಚಾರವನ್ನು ಇಟ್ಟಿದ್ದೇವೆ. ಒಂದು ಕಂಟೆಂಟ್ ಕ್ರಿಯೇಟರ್ ಅಥವಾ ಪ್ರಮೋಷನ್ ಮಾಡ್ತಾ ಅವ್ರು ತಮ್ಮ ಟ್ಯಾಲೆಂಟನ್ನು ತೋರಿಸ್ತಾ ಇದ್ದಾರಲ್ಲ, ಅದರ ಹಿಂದಿನ ಒಂದಷ್ಟು ವಿಷಯಗಳು, ನೋವು. ಆ್ಯಕ್ಚುಲಿ ಅವರು ಆಗಲೇ ಹೇಳಿದ್ರು, ಒಂದು ಡಿಪ್ರೆಷನ್ನಿಂದ ಹೊರಗೆ ಬರಲಿಕ್ಕಾಗಿ ಕ್ರಿಯೇಟ್ ಮಾಡಿದಂತಹ ಇನ್ಸ್ಟಾಗ್ರಾಮ್ ID ಲಕ್ಷ ಹಂತಕ್ಕೆ, ಲಕ್ಷದವರೆಗೆ ತಿಂಗಳಿಗೆ ಇನ್ಕಮನ್ನು ತಂದು ಕೊಡ್ತಿದೆ. ಅದು ನಾನು ಆ ರೀತಿ ಹೇಳ್ತಿಲ್ಲ, ಬಟ್ ಹೇಗೆ ನಾವು ಬಳಸ್ಕೊಂಡ್ರೆ ಯಾವ ರೀತಿ ಮುಂದುವರಿಬೋದು ಅಂತ. ಅನೇಕರಲ್ಲಿ ಟ್ಯಾಲೆಂಟ್ ಇರುತ್ತೆ, ಬಟ್ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ನಮ್ಮ ಜನರು ಇವಾಗ ನಮ್ಮ ಮುಸ್ಲಿಮ್ಸ್ ಅವರೇ ಕೇಳ್ತಾರೆ ಯಾವ ರೀತಿ ನೀವು ಇದಕ್ಕೆ ಬಂದಿರೋದು, ನಮಗೂ ಇದಾಗ್ತಿದೆ, ಇನ್ಫ್ಲುಯೆನ್ಸರ್ ಆಗಬೇಕು ಅಂತ. ನಾವು ಹೇಳ್ತೀವಿ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿ, ಯಾವುದಾದ್ರೂ ಒಂದು ವಿಡಿಯೋ ರೀಚ್ ಆಗುತ್ತೆ ಅಂತ. ಹೌದು, ಯಾರ್ದಾದ್ರೂ ಅದೃಷ್ಟ ಯಾವ ವಿಡಿಯೋದಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸುಮಾರು ಜನ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ವಿಡಿಯೋ ಕ್ಲಿಕ್ ಆಗ್ಬೋದು, ಅದೊಂದಷ್ಟು ಜನಕ್ಕೆ ರೀಚ್ ಆಗ್ಬೋದು, ಮಿಲಿಯನ್ ವ್ಯೂಸ್ ಹೋಗ್ಬೋದು, ಅಂಥದ್ರಲ್ಲಿ ಅವಕಾಶಗಳು ಬರ್ತಾ ಇರುತ್ತೆ. ಹೌದು, ನಂದು ಎಷ್ಟು ಚಾನಲಲ್ಲಿ 70 ವಿಡಿಯೋ ಮಿಲಿಯನ್ ಹೋಗಿದೆ ಟೋಟಲ್ ಆಗಿ. ಟೋಟಲ್ ಎಷ್ಟು ವಿಡಿಯೋ ಮಾಡಿದ್ದೀರಿ? 242. 242 ಅಲ್ಲಿ 70 ವಿಡಿಯೋ ಮಿಲಿಯನ್. ಒಂದು ವೇಳೆ ಅದರಲ್ಲಿ ಮಾನಿಟೈಸ್ ಆಗಿ ದುಡ್ಡು ಬರೋಂಗೆ ಇದ್ಬಿಟ್ಟಿದ್ರೆ ಅದು ಇನ್ನೂ ಇನ್ಕಮ್ ಡಬಲ್ ಆಗಿರೋದಲ್ಲ. ಹೌದೌದು, ಇವಾಗ ನಮಗೆ ಅದರಲ್ಲಿ ಬರೋದು ಅರ್ನಿಂಗ್ಸ್ ಅಂತೇಳಿ ಯಾರಾದರೂ ಗಿಫ್ಟ್ ಸೆಂಡ್ ಮಾಡಿದರೆ ಅಮೌಂಟ್ ಸಿಗುತ್ತೆ ಅಷ್ಟೇ. ಯಾರಿಗಾದರೂ ರೀಲ್ಸ್ ನೋಡುವಾಗ ಸೆಂಡ್ ಗಿಫ್ಟ್ ಅಂತ ಗಿಫ್ಟ್ ಅದರಲ್ಲಿ ಬರುತ್ತೆ ಅಷ್ಟೇ. ಬರ್ತಾ ಇದೆಯಾ ಅಂದರೆ ಒಮ್ಮೊಮ್ಮೆ ಅಭಿಮಾನಿಗಳು ಹೆಚ್ಚು ಖುಷಿಯಾದಾಗ ಬೇಡ. ಓಕೆ, ಬಂದು ಕೂರ್ಗ್ ಬಜ್ ಕರೆದಾಗ ಬಂದ್ರಿ, ಮಾತಾಡಿದ್ರಿ, ಖುಷಿ ಆಯಿತು. ಥ್ಯಾಂಕ್ ಯು. ಮುಂದೆ ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಪ್ರಮೋಷನ್ಗೆ ಸಿಗ್ತಾ ಇರಲಿ. ನಮ್ಮ ವ್ಯೂವರ್ಸ್ ಯಾರ ಇದ್ದರೆ ಅವ್ರನ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ವ್ಯೂವರ್ಸ್ ಇದ್ದರೆ ಅವ್ರನ್ನ ಫಾಲೋ ಮಾಡಿ. ಅದನ್ನು ಜೋಶಾಗಿ ಹೇಳಿ ಇನ್ನೊಂದ್ಸಲಿ. ನನ್ನ ವ್ಯೂವರ್ಸ್ ಎಲ್ಲರೂ ಅವ್ರನ್ನ ಫಾಲೋ ಮಾಡಿ ಆಯಿತಾ? ನನ್ನ ಅಂದರೆ ಕೂರ್ಗ್ ಬಜ್ನ. ಹೌದು, ಕಿಶೋರ್ ಈ ಕತ್ಲೆಗಳನ್ನ ಫಾಲೋ ಮಾಡಿದ್ರು ಆಗುತ್ತೆ, ಸಮಸ್ಯೆ ಇಲ್ಲ. ಬಟ್ ಕೂರ್ಗ್ ಬಜ್ನ ಫಾಲೋ ಮಾಡಲೇಬೇಕು ನೀವು. ಮಾಡಿ ಒಳ್ಳೊಳ್ಳೆ ವಿಷಯಗಳನ್ನೇ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಆ ಗುಣಮಟ್ಟದಲ್ಲಿ ಕೊಡ್ತಾ ಹೋಗ್ತಾ ಇದ್ದೇವೆ. ಹಾಗಾಗಿ ಇಲ್ಲಿವರೆಗೆ ಬೆಂಬಲಿಸಿದ್ದೀರಿ, ಈ ಕಂಟೆಂಟ್ ವಿಚಾರದಲ್ಲಿ ಬೆಂಬಲಿಸ್ತೀರಿ, ಮುಂದೆಯೂ ಕೂಡ ಬೆಂಬಲಿಸ್ತೀರಿ ಅನ್ನುವಂತಹ ವಿಶ್ವಾಸ ನನಗಿದೆ. ಕೊನೆಯದಾಗಿ ಏನು ಹೇಳ್ತೀರಿ? ಥ್ಯಾಂಕ್ ಯು ಅಷ್ಟೇ. ಥ್ಯಾಂಕ್ ಯು. ನನ್ನ ಕಡೆಯಿಂದ ಥ್ಯಾಂಕ್ ಯು. ಕೂರ್ಗ್ ಬಜ್ಗೆ ಸ್ಟುಡಿಯೋಗೆ ಬಂದಿದ್ದಕ್ಕೆ, ನಾಪೋಕ್ಲಿಂದ ಸ್ಕೂಟಿ ಓಡಿಸ್ಕೊಂಬಂದ್ರೆ ಸ್ಕೂಟಿ ಓಡಿಸ್ಕೊಂಡು ಬಂದಿದ್ದಕ್ಕೆ, ಆಫೀಸಿಗೆ ಬಂದಿದ್ದಕ್ಕೆ, ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ನಿಮ್ಮ ಫಾಲೋವರ್ಸ್ಗೆ ಕರೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವ್ರ ಫಾಲೋವರ್ಸ್ ನಮ್ಮ ಹತ್ರ ಬನ್ನಿ, ನಮ್ಮ ಫಾಲೋವರ್ಸ್ ಆ ಕಡೆ ಅವ್ರನ್ನೂ ಫಾಲೋ ಮಾಡಿ ಮ್ಯೂಚುವಲ್ ಆಗಿ ಮುಂದುವರಿಯುವ. ಎಲ್ರಿಗೂ ಒಳ್ಳೆಯದಾಗಲಿ, ಯಾರಿಗೂ ಕೆಟ್ಟದ್ದು ಬಯಸೋದು ಬೇಡ. ಇದೇ ರೀತಿ ಅನೇಕ ಮಂದಿ ನಮ್ಮ ಮಧ್ಯದಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಇದ್ದಾರೆ. ಮುಂದಿನ ಎಪಿಸೋಡ್ಗಳಲ್ಲಿ ಅವ್ರನ್ನೂ ಕೂಡ ಪರಿಚಯ ಮಾಡ್ತೇನೆ. ನಿಮಗೆ ಯಾರನ್ನ ಮುಂದಿನ ಎಪಿಸೋಡ್ನಲ್ಲಿ ನೋಡಬೇಕು ಅಂತ ಅನಿಸುತ್ತೆ ಕಮೆಂಟ್ ಮಾಡಿ. ಕಮೆಂಟ್ನಲ್ಲಿ ಯಾರಿಗೆ ಜಾಸ್ತಿ ಓಟ್ ಬರುತ್ತೆ ಅವ್ರನ್ನ ಮಾಡ್ತೀವಿ. ನಿಮ್ಮ ಕಡೆಯಿಂದ ಯಾರನ್ನ ಕರೆಸ್ಬೇಕು ಅಂತಿದೆ? ನಿಮ್ಮ ಕಡೆಯಿಂದ ಯಾರನ್ನ ಕರೆಸ್ಬೇಕು ಅಂತಿದೆ? ನನ್ನ ಕಡೆಯಿಂದ ನಮ್ಗೆ ಜಾಸ್ತಿ ಐಡಿಯಾ ಇಲ್ಲ, ಯಾಕಂದ್ರೆ ವಿನಯ್. ನೆಕ್ಸ್ಟ್ ವಿನಯ್ ಆದಮೇಲೆ ಮಹಾದೇಶ್ವರ ಅಂತ ಒಬ್ರು ಇದ್ದಾರಲ್ಲ, ಗೊತ್ತಾ? ಮಹೇಂದ್ರ. ಅವ್ರದ್ದು ವಿಡಿಯೋ ಎಲ್ಲ ಚೆನ್ನಾಗಿರುತ್ತೆ, ಒಳ್ಳೆ ಇನ್ಫಾರ್ಮ್ ಆಗಿರೋ ವಿಡಿಯೋ ಸಮಾಜಕ್ಕೆ ಕೊಡ್ತಿದ್ದಾರೆ ಅವರು. ಖಂಡಿತ. ಮತ್ತೆ ಮಿಸ್ರಿಯಾ KY, ಮತ್ತೆ ನಜ್ರಿ ಅಂತ ಒಬ್ರು ಇದ್ದಾರೆ. ಯಾರನ್ನೆಲ್ಲ ಅಂತ ನೀವು ಕಮೆಂಟ್ ಆಗಿ ಆಯ್ತಾ?
ಇವರು ಹೇಳೋದಲ್ಲಿ ಇಷ್ಟಲ್ಲದೆ ಇನ್ನೂ ಅನೇಕ ಮಂದಿ ಇದ್ದಾರೆ, ನೀವು ಕೂಡ ನೋಡ್ತಾ ಇರ್ಬೋದು ಅವರ ವಿಡಿಯೋಗಳನ್ನು. ಅವರಲ್ಲಿ ಯಾರು ಬರಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಇಷ್ಟದ ಸೋಷಿಯಲ್ ಮೀಡಿಯಾ ಸ್ಟಾರ್ ಯಾರು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಅವ್ರನ್ನ ಮುಂದಿನ ದಿನಗಳಲ್ಲಿ ಕರೆಸ್ತೀವಿ, ಅವ್ರದ್ದು ಜೀವನದ ವಿಚಾರಗಳನ್ನು ಕೂಡ ಹಂಚಿಕೊಳ್ಳುವಂತಹ ಪ್ರಯತ್ನ, ಅವ್ರ ಜೊತೆ ಮಾತನಾಡುವಂಥ ಪ್ರಯತ್ನವನ್ನು ನಾವು ಮುಂದೆ ಮಾಡ್ತೇವೆ ಅಂತ ಹೇಳ್ತಾ, ಇಷ್ಟೊತ್ತು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಿದ್ದೇನೆ, ನಾನು ಅಲ್ಲಿ ಫಾಲೋ ಮಾಡೋಕ್ಕೆ ಮಾತ್ರ ಹೇಳಿದೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೂ ಬನ್ನಿ ಇವರ ಫಾಲೋವರ್ಸ್ಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ಮತ್ತೆ ಮುಂದಿನ ಕಂಟೆಂಟ್ನಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕ್ಷೇಮವಾಗಿರಿ. ಧನ್ಯವಾದಗಳು. ಯಾರಿಗೆ ಅವ ಒಳ್ಳೆದಿರು ನನ್ನ ನೀನೆಲ್ಲ ಟ್ರೋಲ್ ಉಪದೇಶ ಮಾಡ್ತಾ ಇದ್ದಾರೆ. ನೋಡಿ ಕಟ್ ಮಾಡಿ. ನಾನೇ ಹೇಳಿರೋದು ಏನ್ ಹತ್ರ ಎದ್ದಿದ್ಯಾ ಎಂತ ಕರ್ಕೊಳ್ತಾರ. ನಮ್ಮಲ್ಲಿ ಒಬ್ರು ಮಾತಾಡಲಿ ಬಂದು ಮಾತಾಡೋ ಅದೇ ಚೇರ್ಲಿ ಕೂತವ್ರು ಬಿಗ್ ಬಾಸ್ಗೆ ಹೋಗಿದ್ದಾರೆ. ಹೌದಾ? ಯಾರು? ರಕ್ಷಿತಾ. ಅವಳು ಇಲ್ಲಿ ಬಂದಿದ್ದಿಲ್ಲ. ಮತ್ತೆ ತುಳು ತುಳು ಗೊತ್ತಾಯ್ತು. ಅವತ್ತು ನಾನೊಂದು ವಿಡಿಯೋ ನೋಡಿದ್ದೆ, ಅವಳದು ಕೊಡಗಿಗೆ ಬಂದಿರೋದು, ಇಲ್ಲಿ ಬಂದಿರೋದು ಗೊತ್ತಿಲ್ಲ. ಯೂಟ್ಯೂಬ್ ನೋಡಿ. ನಾನು ಸಾಕಿತ್ತು. ಅದ್ರಲ್ಲಿ ಏನಾದ್ರು ನಡ್ಗೋ ತರ ಇದೆಯಾ? ಅದು ಲಾಸ್ಟ್ ಟೈಮ್ ಕೇರಳಕ್ಕೆ ಹೋಗುವ ಅಂತ ಹೇಳಿದ್ದೆ, ಎಂತ ಆಡಿಷನ್ಗೆ. ಮತ್ತೇನೋ ಪ್ರಾಬ್ಲಮ್ ಆಗಿತ್ತು ಅದರಲ್ಲಿ. ಮತ್ತೆ ಹಿರಿಯನ್ ಟ್ಯಾಲೆಂಟ್ ಇಲ್ಲ. ಕೊಡ್ತಾನ ಅಲ್ಲ, ಅವಳಿಗೆ ನಾನು ಅರ್ಥ ಮಾಡಿಸ್ತೇನೆ. ಫೀಸ್ ಎಲ್ಲ ಕೊಡುವಾಗ ನಾನು ಒಬ್ಳೇ ತಗೊಂಬಂದು ಕೊಡೋದು, ಓದ್ಕೋ